ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ಈಗಾಗಲೇ ನಾವು ಅನ್ಕೊಂಡಿದ್ವಿ, ನಿರ್ಣಯ ಮಾಡಿಕೊಂಡದ್ದು ಇವತ್ತಿನ 2ನೇ ಪವಾಡ ಓಪನ್ ಐ ಮೆಡಿಟೇಷನ್ ಇದು ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಈಗಾಗಲೇ ನಮ್ಮ ನಾಗರಾಜ್ ಸರ್ ಆಗಮಿಸಿದ್ದಾರೆ ವೇದಿಕೆಗೆ. ಸರ್, ನಾಗರಾಜ್ ಸರ್, ತಮಗೂ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ನಮಸ್ತೆ ಸರ್. ಎಲ್ಲರಿಗೂ ಬೆಳಗಿನ ಶುಭೋದಯ. ಈ ಕಾರ್ಯಕ್ರಮ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆ ರಂಗನಾಥ್ ಸರ್, ಎಸ್ ಸರ್, ತಮಗೊಂದು ವಾಟ್ಸಪ್ ಅಲ್ಲಿ ಒಂದು ಮ್ಯೂಸಿಕ್ ಕಳಿಸಿದ್ದೆ. ಓಕೆ. ಅದನ್ನ ಪ್ಲೇ ಮಾಡ್ಲಿಕ್ಕೆ ಸಾಧ್ಯನಾ? ಎಲ್ರಿಗೂ ಕೇಳಿಸೋ ಹಾಗೆ ಎಸ್, ಹಾಕಿ ಸರ್ ಅದನ್ನ. ಸರ್, ಡೌನ್ಲೋಡ್ ಆಗ್ತಾ ಇದೆ. ಅಷ್ಟೊಳಗಡೆ ಏನಾದ್ರು ಮಾತಾಡ್ಬೇಕಂದ್ರೆ ಕಂಟಿನ್ಯೂ ಹೇಳ್ತೇನೆ ಸರ್, ಹೇಳ್ತೇನೆ. ಎಲ್ಲ ಧ್ಯಾನ ಬಂಧುಗಳಿಗೆ ಬೆಳಗಿನ ಶುಭೋದಯ. ಮೊದಲಿಗೆ ಬ್ರಹ್ಮಶ್ರೀ ಶ್ರೀ ಸುಭಾಷ್ ಪತ್ರಿಜಿಯವರಿಗೆ ಅನಂತ ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೂ ರಂಗನಾಥ್ ಜಿಯವರಿಗೂ ಕೂಡ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ಈಗ ಪ್ಲೇ ಮಾಡ್ತಕ್ಕಂತಹ ಗೀತೆಯನ್ನ ಕೇಳಿಸ್ಕೊಳ್ಳುವಾಗ ಕಣ್ಮುಚ್ಕೊಂಡು ಸಂಪೂರ್ಣವಾಗಿ ಅಲ್ಲಿ ಬರ್ತಕ್ಕಂತಹ ಶಬ್ದಗಳ ಅರ್ಥಗಳು, ಆ ಸಂಗೀತವನ್ನ ಕೇಳಿಸ್ಕೊಳ್ತಾ ಪೂರ್ಣವಾಗಿ ಅದನ್ನ ಗಮನಿಸಿ ಆಮೇಲೆ ಅದ್ರ ಬಗ್ಗೆ ಮಾತನಾಡೋಣ. ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ.
ಬಹುಶಃ ಎಲ್ರು ಆ ಆ ಸಂಗೀತದಲ್ಲಿ ಲೀನವಾಗ್ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಯಾಕೆಂದ್ರೆ ಇಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಶಬ್ದಗಳು ಕೂಡ ಆ ನಮ್ಮ ತನವನ್ನ ಆಧ್ಯಾತ್ಮಿಕವಾದಲ್ಲಿ ಹೇಗೆ ಬೆರೆಸ್ಬೇಕು, ಮತ್ತೆ ಎಂತ ಅದ್ಭುತವಾದಂತಹ ವಿಚಾರಗಳಿದಾವೆ ನಮ್ಮ ಸುತ್ತಲೂ ಅನ್ನುವಂಥದ್ದನ್ನ ಈ ಒಂದು ಗೀತೆ ಹೇಳ್ತಾ ಹೋಗುತ್ತೆ. ಸೊ ಹಾಗಾಗಿ ನಮ್ಮ ದಿನನಿತ್ಯದ ಜೀವನದಲ್ಲಿ ದಿನದಲ್ಲಿ ಒಮ್ಮೆ ಆದ್ರೂ ಕೂಡ ಈ ಸಾಂಗ್ ಅನ್ನ ಹಾಕೊಂಡು ಕೇಳ್ಬೇಕು. ನಾನಂತೂ ಸುಮಾರು 15 ವರ್ಷಗಳಿಂದ ಈ ಹಾಡನ್ನ ಹಾಕೊಂಡೇನೆ ಕಪಾಲಭಾತಿ ಪ್ರಾಣಾಯಾಮವನ್ನ ಮಾಡ್ತೇನೆ. ಯಾಕೆಂದ್ರೆ ಕಪಾಲಭಾತಿ ಪ್ರಾಣಾಯಾಮ ಮಾಡ್ಲಿಕ್ಕೆ ಬಹಳ ರಿದಮಿಕ್ ಆಗಿದೆ ಇದ್ರಲ್ಲಿ. ಇದನ್ನ ಕೇಳ್ತಾ ಪ್ರಾಣಾಯಾಮವನ್ನ ಮಾಡುವಾಗ ಬಹಳ ಅದ್ಭುತವಾಗಿರುತ್ತೆ, ಒಳ್ಳೆ ಲಯಬದ್ಧವಾಗಿದೆ, ಅರ್ಥಪೂರ್ಣವಾಗಿದೆ. ಆದ್ರಿಂದ ಬಂಧುಗಳೇ, ರಾತ್ರಿ ನಮ್ಮ ರಂಗನಾಥ್ ಸರ್ ಅವರು ವಿಚಾರ ಮಾಡಿದಂತಹದ್ದು ಮತ್ತೆ ಬೆಳಿಗ್ಗೆ ಮಾನ್ಯರು ಏನು ವಿಚಾರ ಮಾಡಿದ್ರು ನೋಡಿ, ಈ ಹಾಡಿಗೂ ಅವ್ರು ಮಾಡ್ತಾ ಇರ್ತಕ್ಕಂಥ ವಿಚಾರಗಳಿಗೂ ಎಷ್ಟು ಸಾಮ್ಯತೆ ಇದೆ. ಅದರಿಂದ ನಾವು ಇಂಥ ಅದ್ಭುತವಾದಂತ ವಿಚಾರಗಳು ಬರ್ತಾ ಇದ್ದಾಗ ಇದನ್ನ ನಾವು ಕೇಳಬೇಕು, ಅರ್ಥ ಮಾಡ್ಕೋಬೇಕು. ಜೊತೆಗೆ ನಮ್ಮ ಜೀವನವನ್ನ ಪರಿವರ್ತನೆ ಆಗ್ಬೇಕು. ಯಾಕಂದ್ರೆ ಪರಿವರ್ತನೆ ಜಗದ ನಿಯಮ ಅಂತ ಹೇಳ್ತಾರೆ. ಎಲ್ಲ ಶಕ್ತಿಗಳು ಕೂಡ ನಮ್ಮೊಳಗೆ ಇದೆ, ಇದೆಲ್ಲೂ ಹೊರಗಡೆ ಎಲ್ಲೂ ಇಲ್ಲ. ನನ್ನ ಒಳಗಡೆ ಇರ್ತಕ್ಕಂಥ ಶಕ್ತಿಯನ್ನ ನಾನು ಅರ್ಥ ಮಾಡಿಕೊಂಡು ನನ್ನ ಜೀವನವನ್ನ ಆಧ್ಯಾತ್ಮಿಕದ ಕಡೆಗೆ ತಿರುಗಿಸ್ಕೊಂಡು ಏನು ಚತುರ್ವಿಧ ಪುರುಷಾರ್ಥಗಳು ಅಂತ ಹೇಳಿದ್ರು ಅದನ್ನ ಸಾಧಿಸ್ಲಿಕ್ಕೆ ಸಾಧನೆ ಮಾಡಿಕೊಂಡು ಇವೆಲ್ಲ ಸಲಕರಣೆಗಳಾಗ್ತವೆ. ಈ ಸಲಕರಣೆಗಳನ್ನ ಬಳಸ್ಕೊಂಡು ನಮ್ಮ ಆಧ್ಯಾತ್ಮಿಕ ಜೀವನವನ್ನ ನಡೆಸಿದ್ರೆ ಈ ಜನ್ಮದಲ್ಲಿ ನಾವು ಮುಕ್ತಿಯನ್ನು ಸಾಧಿಸ್ಲಿಕ್ಕೆ ಸಾಧ್ಯ. ಹಾಗೆ ಹೇಳ್ತಾ ಇದ್ರು ಸದಾ ಬ್ರಹ್ಮಾನಂದ ಭಾರತಿಯವರು ಹೇಳ್ತಾ ಇರ್ತಾರೆ, ಸತ್ತ ನಂತರ ಮುಕ್ತಿಯನ್ನ ಸಾಧಿಸೋದು ಏನು ಇಲ್ಲ, ಅದು ವಿದೇಹ ಮುಕ್ತಿ ಆಗತ್ತೆ. ಆದ್ರೆ ಜೀವನ್ ಮುಕ್ತಿಯನ್ನ ಸಾಧಿಸ್ಬೇಕು ಅಂತಂದ್ರೆ ಜೀವಂತವಾಗಿ ಈ ಶರೀರದ ಜೊತೆಯಲ್ಲಿ ಇದ್ದಾಗ್ಲೇನೆ
ನಾವು ಜೀವನ್ಮುಕ್ತಿಯನ್ನ ಸಾಧಿಸ್ಬೇಕು. ಆದ್ರಿಂದ ಈ ತತ್ವಗಳನ್ನ, ಇಂತಹ ಗೀತೆಗಳನ್ನ ಕೇಳಿಸ್ಕೊಳ್ತಾ ನಮ್ಮ ಜೀವನವನ್ನ ನಮ್ಮ ಮಹಾವತಾರ್ ಫೌಂಡೇಶನ್ ಅವರಲ್ಲಿ ಬರ್ತಾ ಇರ್ತಕ್ಕಂಥ ಮಹಾತ್ಮರು ಎಂತೆಂತ ವಿಚಾರವನ್ನ ಕೊಡ್ತಾ ಇದ್ದಾರೆ, ಅದನ್ನೆಲ್ಲ ಅಳವಡಿಸ್ಕೊಳ್ತಾ ಹೋಗೋಣ ಅಂತ ಹೇಳ್ತಾ ಈ ಹಾಡನ್ನ ಕೇಳಿ ಒಳ್ಳೆ ರಿಯಾಕ್ಷನ್ ಕಳಿಸ್ಕೊಡ್ತಾ ಇದ್ದೀರಿ. ತುಂಬಾ ಸಂತೋಷ. ಮತ್ತೆ ನಿಮ್ಗೆ ಈ ಹಾಡು ಮತ್ತೆ ನಮ್ಮ ಗ್ರೂಪ್ ಅಲ್ಲಿ ಎಲ್ರಿಗೂ ಬರುತ್ತೆ, ಸರ್ ಕಳಿಸ್ಕೊಡ್ತಾರೆ. ಅದೆಲ್ಲ ರೆಕಾರ್ಡ್ ಆಗತ್ತೆ, ರೆಕಾರ್ಡ್ ಅಲ್ಲಿ ಅದೆಲ್ಲ ಬಂದ್ಬಿಡುತ್ತೆ. ಆದ್ರಿಂದ ತಾವು ಕೂಡ ಇದನ್ನ ಎಂಜಾಯ್ ಮಾಡಿ, ಆನಂದಿಸಿ. ಎಲ್ರಿಗೂ ಅಭಿನಂದನೆಗಳು. ಈಗ ನನ್ನ ತೆರೆದ ನೇತ್ರಧ್ಯಾನ ಚಿಕಿತ್ಸೆ ಅಥವಾ ತೆರೆದ ನೇತ್ರಧ್ಯಾನದ ಒಂದು ತಂತ್ರಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು 2 ನಿಮಿಷದ ಒಂದು ಸಣ್ಣ ಕಥೆಯನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ದೊಡ್ಡ ಸಾಗರ, ಆ ಸಾಗರದ ದಡದಲ್ಲಿ ಇಬ್ಬರು ಸಂತರು ಕೂತ್ಕೊಂಡು ಮಾತನಾಡ್ಕೊಳ್ತಾ ಇದ್ರು. ಏನಂತ ಹೇಳಿದ್ರೆ, ಸಾಗರ ಬಹಳ ಆಳವಾಗಿದೆ, ವಿಶಾಲವಾಗಿದೆ. ಈ ಸಾಗರದಲ್ಲಿ ಅಪಾರವಾದಂತಹ ಬೆಲೆ ಬಾಳ್ತಕ್ಕಂತಹ ಮುತ್ತು ರತ್ನಗಳು, ವಜ್ರ ವೈಡೂರ್ಯಗಳು, ಹಾಗೆ ಇಲ್ಲಿ ಎಲ್ಲಾ ತರಹದ ಸೂಕ್ಷ್ಮ ಜೀವಿಗಳಿಂದ ಹಿಡಿದು ಬೃಹತ್ತಾಗಿರ್ತಕ್ಕಂತಹ ತಿಮಿಂಗಲದಂತಹ ದೊಡ್ಡ ದೊಡ್ಡ ಜೀವಿಗಳು ಕೂಡ ಈ ಸಮುದ್ರದಲ್ಲಿ ವಾಸ ಮಾಡ್ತಾ ಇದ್ದಾವೆ ಅಂತ ಹೇಳಿ ಸಮುದ್ರದ ಬಗ್ಗೆ ವರ್ಣನೆಯನ್ನು ಮಾಡ್ತಾ ಇದ್ರು. ಯಾರು? ಸಂತರು. ಬಹುಶಃ ಸಂತರು ಅಂತಂದ್ರೆ ಎಲ್ರಿಗೂ ಒಂದು ಸಮಸ್ಯೆ ಬರ್ಬೋದು, ಸಂತರು ಯಾರು ಅಂತ. ಸಂತರು ಅಂತಂದ್ರೆ ಸದಾ ಸಂತೋಷವಾಗಿರೋರು ಅಷ್ಟೇ. ಸದಾ ಸಂತೋಷವಾಗಿರೋರು ಯಾರು? ಹಾಗಾದ್ರೆ ನಾವು ಸಂತೋಷವಾಗಿಲ್ವೇ? ಹಾಗಾದ್ರೆ ನಾವು ಸಂತರೇ? ನಮ್ಮ ಸಂತೋಷ ಎಲ್ಲಿ ಸೀಮಿತವಾಗಿದೆ ಅಂತ ಹೇಳಿದ್ರೆ, ದೃಶ್ಯ ರೂಪದಲ್ಲಿ ಕಾಣ್ತಾ ಇರ್ತಕ್ಕಂತಹ ಮತ್ತು ಇಂದ್ರಿಯಗಳಿಗೆ ಗೋಚರವಾಗ್ತಾ ಇರ್ತಕ್ಕಂತಹ ವಸ್ತುಗಳಿಗೆ ನಾವು ಸೀಮಿತವಾಗಿದ್ದೀವಿ ನಮ್ಮ ಸಂತೋಷ. ಆದ್ರೆ ಸಂತರು ಅಂತ ಹೇಳಿದ್ರೆ ತಮ್ಮ ಒಳಗಡೆ ಇರ್ತಕ್ಕಂತಹ ಅಂತಃಪ್ರಜ್ಞೆ ಏನಿದೆ, ಆ ಅಂತರಾಳದ ಧ್ಯಾನದಿಂದ, ಅಂದ್ರೆ ಆ ಭಗವಂತನಲ್ಲಿ ಸಂಪೂರ್ಣವಾಗಿ ಶಾಶ್ವತವಾಗಿರ್ತಕ್ಕಂತಹ ಭಗವಂತನಲ್ಲಿ ತಮ್ಮ ಮನಸ್ಸನ್ನ ಇಟ್ಕೊಂಡು ಸದಾ ಆತ್ಮಾನಂದದಲ್ಲಿ ಮುಳುಗ್ತಾ ಇರ್ತಾರೆ. ಅಂಥವ್ರನ್ನ ನಾವು ಸಂತರು ಅಂತ ಹೇಳ್ತೇವೆ. ಈ ಸಂತರು ಆಡ್ತಾ ಇದ್ದಂತಹ ಮಾತುಗಳನ್ನ ಕೇಳಿಸ್ಕೊಳ್ತು ಒಂದು ಸಣ್ಣ ಮರಿ ಮೀನು ಆ ದಡದಲ್ಲಿ ಬಂದು, ಅಂಚಿಗೆ ಬಂದು, ಸಮುದ್ರದ ಸಾಗರದ ಅಂಚಿಗೆ ಬಂದು ಒಂದು ಸಣ್ಣ ಮರಿ ಮೀನು ಕೇಳಿಸ್ಕೊಳ್ತು ಸಾಗರದ ಬಗ್ಗೆ ವರ್ಣನೆ ಮಾಡ್ತಾ ಇರೋದನ್ನ. ಆಗ ಆ ಮೀನಿಗೆ ಯೋಚನೆ ಬಂತು, ಅವರೇ ಇಷ್ಟೊಂದು ಅದ್ಭುತವಾಗಿದೆಯಂತಲ್ಲ ಸಾಗರ, ಈ ಸಾಗರವನ್ನ ನಾನು ನೋಡ್ಬೇಕಲ್ಲ, ಈ ಸಾಗರದಲ್ಲಿರ್ತಕ್ಕಂತಹ ಅದ್ಭುತಗಳನ್ನ ನಾನು ದರ್ಶನ ಮಾಡ್ಬೇಕಲ್ಲ ಅಂತ ಹೇಳಿ ಯೋಚನೆ ಬಂತು. ಯಾರಿಗೆ? ಆ ಮರಿ ಮೀನಿಗೆ. ಆ ಮರಿ ಮೀನು ಎಲ್ಲಿದೆ? ಸಾಗರದಲ್ಲೇ ಇದೆ. ಆದ್ರೆ ನಾನು ಸಾಗರದಲ್ಲಿ ಇದ್ದೀನಿ ಅಂತಕ್ಕಂಥದ್ದು ಅದಕ್ಕೆ ಗೊತ್ತಿಲ್ಲ. ಸೊ ಏನ್ ಮಾಡ್ತು, ತಾಳು ನಮ್ಮ ಅಪ್ಪ ಮೀನನ್ನ ಕೇಳೋಣ ಅಂತೇಳಿ ಅವ್ರ ಅಪ್ಪ ಮೀನಿನ ಹತ್ರ ಹೋಯ್ತು. ಅಪ್ಪ ಅಲ್ಲೆಲ್ಲೋ ಒಂದ್ ಕಡೆ ಅಡ್ಡಾಡ್ಕೊಂಡಿತ್ತು. ಅದ್ರ ಹತ್ರ ಹೋಗಿ, ಅಪ್ಪ ಅಪ್ಪ ನಾನು ಸಾಗರವನ್ನ ನೋಡ್ಬೇಕು, ಸಾಗರದ ದಡದಲ್ಲಿ ಇಬ್ರು ಸಂತರು ಕೂತ್ಕೊಂಡು ಸಾಗರದ ಬಗ್ಗೆ ಮಾತನಾಡ್ತಾ ಇದ್ದಾರೆ, ದಯಮಾಡಿ ನನಗೆ ಸಾಗರವನ್ನ ತೋರಿಸ್ತೀಯಾ? ಅಪ್ಪ ಮೀನ್ ಹೇಳ್ತು, ಹೌದೇನೋ ಮಗನೆ, ನನಗೂ ಸರಿಯಾಗಿ ಗೊತ್ತಿಲ್ಲ, ಬಾಯಲ್ಲಿ ನಿಮ್ ತಾತ ಮೀನ್ನ ಕೇಳೋಣ ಅಂತೇಳಿ ಆ ತಾತ ಮೀನನ್ನ ಹುಡುಕೊಂಡೋದು. ಅದೆಲ್ಲೋ ಸಾಗರದ ಮಧ್ಯದಲ್ಲಿ ಅಡ್ಡಾಡ್ಕೊಂಡಿತ್ತು. ಈ ಅಪ್ಪ ಮಗ ಇಬ್ರು ಹುಡ್ಕೊಂಡು ಆ ತಾತ ಮೀನ್ ಹತ್ರ ಹೋದ್ವು. ತಾತ ಮೀನ್ ನೋಡ್ಬಿಟ್ಟು, ಏನ್ರೋ ಇಷ್ಟೊತ್ತ ಇಲ್ಲಿ ಇಷ್ಟು ದೂರ ಬಂದ್ಬಿಟ್ಟಿದಿರಲ್ಲ ಹುಡುಕೊಂಡು, ಏನ್ ಸಮಾಚಾರ ಅಂದಾಗ, ಅಪ್ಪ ಅಪ್ಪ ಏನಿಲ್ಲ, ನಿನ್ ಮೊಮ್ಮಗ ಸಾಗರವನ್ನ ನೋಡ್ಬೇಕಂತೆ, ಸಾಗರದ ಬಗ್ಗೆ ಯಾರೋ ಸಂತರು ಮಾತನಾಡ್ಕೊಳ್ತಾ ಇದ್ರಂತೆ, ಆದ್ರಿಂದ ಇವನ್ಗೆ ಸ್ವಲ್ಪ ಸಾಗರ ತೋರ್ಸ್ಬೇಕಲ್ಲಪ್ಪ, ನನಗೂ ಗೊತ್ತಿಲ್ಲ. ಆಗ ತಾತ ಮೀನಿ ಹೇಳ್ತಂತೆ, ಹೌದೇನ್ರೋ, ನಾನು ಯಾರೋ ಹೇಳ್ತಾ ಇದನ್ನ ಸಾಕಷ್ಟು ಕೇಳಿಸ್ಕೊಂಡಿದ್ದೆ ಸಾಗರದ ಬಗ್ಗೆ,
ನನಗೂ ಸರಿಯಾಗಿ ಗೊತ್ತಾಗಿಲ್ಲ, ನೋಡಕ್ ಆಗಿಲ್ಲ. ಒಂದ್ ಕೆಲಸ ಮಾಡೋಣ, ನಾವು 3 ಜನರು ಸೇರ್ಕೊಂಡು ಸಾಗರವನ್ನ ಹುಡುಕೋಣ ನಡೀರಿ ಅಂತ ಹೇಳಿ ಆವತ್ತು ಹೊರಟಂತಹ ಆ ತಾತ, ಅಪ್ಪ, ಮರಿ ಮೀನು 3 ಜನರು ಹುಡುಕೊಂಡು ಹೊರಟಂತಹ ಮೀನುಗಳು ಇವತ್ತಿನ ತನಕ ಇನ್ನೂ ಹುಡುಕ್ತಾನೆ ಇದ್ದಾವೆ. ಇನ್ನು ಅವುಗಳಿಗೆ ಸಾಗರ ಸಿಕ್ಕಿಲ್ಲ. ಬಹುಶಃ ನೋಡಿ, ಎಲ್ಲಾದ್ರೂ ನೋಡಿ, ಮೀನುಗಳು ಎಲ್ಲೂ ನಿಶ್ಚಲವಾಗಿಲ್ಲ, ಸುಮ್ಮನೆ ಸುತ್ತಾನೆ ಇದ್ದಾವೆ. ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ, ಇಲ್ಲಿಂದ ಪುಳ್ಕನ್ ಮೇಲೆ ಹೇಳ್ತವೆ, ತಿರ್ಗಾ ಅಲ್ಲಿ ನೆಗಿತವೆ. ಹೀಗೆ ಈಜಾಡ್ಕೊಂಡು ಹುಡುಕ್ತಾನೆ ಇದ್ದಾವೆ, ಇನ್ನೂ ಸಿಕ್ಕಿಲ್ಲ. ಬಹುಶಃ ನಾನು ಆ ಮೀನುಗಳ ಬಗ್ಗೆ ಹೇಳೋದಕ್ಕೆ ಹೊರಟಿಲ್ಲ. ನಮ್ಮ ಜೀವನದ ರೀತಿ, ನಮ್ಮ ವಿಧಾನ, ನಾವು ಭಗವಂತನನ್ನ ಹುಡುಕುವಂತಹ ರೀತಿ ಇದಾಗಿದೆ. ಇವತ್ತು ಕಾಶಿ, ನಾಳೆ ರಾಮೇಶ್ವರ, ನಾಳಿದ್ದು ಕೇದಾರನಾಥ, ಹೀಗೆ ಕ್ಷೇತ್ರಗಳನ್ನೆಲ್ಲ ಹುಡುಕೊಂಡು ಅಲ್ಲಿದೆಯಂತೆ, ಇಲ್ಲಿದ್ದಾನಂತೆ, ಅಲ್ಲಿ ಸಿಗ್ತಾನಂತೆ, ಇಲ್ಲಿ ಸಿಗ್ತಾನಂತೆ ಅಂತೇಳಿ ಹುಡುಕ್ತಾನೆ ಇದ್ದೀವಿ. ಇನ್ನು ನಮ್ ಕಣ್ಣಿಗೆ ಸಿಕ್ಕಿಲ್ಲ. ನಮಗ್ ಸಿಗ್ತಾ ಇರೋದು ಏನಪ್ಪಾ ಅಂದ್ರೆ, ಅಲ್ಲಲ್ಲಿ ಹೋದಂತಹ ಜಾಗದಲ್ಲಿ ಏನೇನು ವಿಶೇಷವಾದಂತಹ ಭಕ್ಷ್ಯ ಭೋಜ್ಯಗಳು ಏನ್ ಸಿಗ್ತವೆ ಅದನ್ನ ತಿನ್ಕೊಂಡು ಉಣ್ಕೊಂಡು ಅಲ್ಲಿರ್ತಕ್ಕಂಥ ವಿಗ್ರಹವನ್ನ ನೋಡ್ಕೊಂಡು, ಆ ಲಿಂಗಗಳನ್ನ ದರ್ಶನ ಮಾಡ್ಕೊಂಡು, ನಾನು ಕಾಶಿಗೆ ಹೋಗಿದ್ದೆ, ವಿಶ್ವನಾಥನನ್ನ ನೋಡ್ದೆ ಅನ್ಕೊಂಡು ಬರ್ತಾ ಇದ್ವಿ. ಬಂಧುಗಳೇ, ಉಪನಿಷತ್ತು ಹೇಳ್ತಾ ಇದೆ, ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವೋ ಸನಾತನಃ ತ್ಯಜೀದಜ್ಞಾನ ನಿರ್ಮಾಲ್ಯಕ್ಷಂ ಸೋಹಂ ಭಾವೇನ ಪೂಜೆಯತ್ತಂತ. ಇಷ್ಟು ಉಪನಿಷತ್ತುಗಳು ಹೇಳ್ತಾ ಇದ್ದಾವೆ. ಎಲ್ಲ ದರ್ಶನಕಾರರು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ನಾವ್ಯಾರು ಕೂಡ ಅದನ್ನ ನೋಡೋದಕ್ಕೆ ಹೋಗ್ತಾ ಇಲ್ಲ, ಒಳಗಡೆ ಹೋಗ್ತಾ ಇಲ್ಲ. ಈ ದೇಹದ ಒಳಗಡೆನೆ ಪರಮಾತ್ಮ ಇದ್ದಾನೆ. ಆದ್ರೆ ನಾವು ಅವನನ್ನ ನೋಡೋದಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಮಾಡುವಂತಹ ಪ್ರಯತ್ನವನ್ನ ಸುಭಾಷ್ ಪತ್ರಿಜಿಯವರ ಈ ಒಂದು ಮಹಾವತಾರ್ ಫೌಂಡೇಶನ್ ಅವರು ಮಾಡಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವೆಲ್ಲ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಈಗ ಆ ಭಗವಾನ್ ಬುದ್ಧರ ಚಿತ್ರಗಳನ್ನ ತೆಗೆದುಕೊಳ್ಳಿ. ಬಹುಶಃ 21 ದಿವಸ ಎಲ್ಲರೂ ಕೂಡ ಅದನ್ನ ಮಾಡಿದಿರಿ ಅಂತ ಅನ್ಕೊಳ್ತೀನಿ. ಈಗ ಅದನ್ನ ನಿಮ್ಮ ಮೂಗಿನ ನೇರಕ್ಕೆ ತಗೊಳ್ಳಿ. ಆ ಚಿತ್ರವನ್ನ ನಿಮ್ಮ ಮೂಗಿನ ನೇರಕ್ಕೆ ಇಟ್ಕೊಳ್ಳಿ. ನಿಮ್ಮ ಮೂಗಿಗೂ ಆ ಚಿತ್ರಕ್ಕೂ 1 ಅಡಿ ಅಂತರ ಇರ್ಲಿ. ಈಗ ಅಲ್ಲಿ ಆ ಮೂಗಿನ ಭಾಗದಲ್ಲಿ ತುದಿಯಲ್ಲಿ ಒಂದು ಚುಕ್ಕೆ ಇದೆ. ಆ ಚುಕ್ಕಿಯನ್ನೇ ಸಂಪೂರ್ಣವಾಗಿ ಕಾನ್ಸಂಟ್ರೇಟ್ ಮಾಡ್ಕೊಳ್ತಾ ನೋಡ್ತಾ ಇರಿ. ನಾನು ಎಣಿಕೆ ಮಾಡ್ತೇನೆ. 30 ಆದ್ಮೇಲೆ ಒಂದು ದೀರ್ಘ ಶ್ವಾಸ ತಗೊಳ್ತೀವಿ, ದೀರ್ಘ ಶ್ವಾಸವನ್ನು ಹೊರ ಹಾಕ್ತೀವಿ. ಮತ್ತೆ 30 ಕೌಂಟ್ ಹೇಳಿದ ನಂತರ ಅದನ್ನ ಪಕ್ಕಕ್ಕಿಟ್ಟು ಕಣ್ಣು ಮುಚ್ತೇವೆ. ದೀರ್ಘ ಶ್ವಾಸ ತಗೊಳ್ಳಿ. ಒಮ್ಮೆ ಶ್ವಾಸ ಬಿಡಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30. ಒಮ್ಮೆ ದೀರ್ಘ ಶ್ವಾಸ ತಗೊಳ್ಳಿ. ಶ್ವಾಸ ಬಿಡಿ. ಮತ್ತೆ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30. ಕಣ್ಮುಚ್ಚಿ.
ಆಜ್ಞಾಚಕ್ರದ ಭಾಗದಲ್ಲಿ ಅಂದ್ರೆ ಎರಡು ಹುಬ್ಬುಗಳ ಮಧ್ಯದಲ್ಲಿ ನಿಮ್ಮ ಮನಸ್ಸನ್ನ ಕೇಂದ್ರೀಕರಿಸ್ಕೊಳ್ಳಿ. ಭಗವಾನ್ ಬುದ್ಧರು ನಿಮ್ಮ ಕಣ್ಮುಂದೆ ಆ ಆಜ್ಞಾಚಕ್ರದ ಭಾಗದಲ್ಲಿ ಹಸನ್ಮುಖಿಯಾಗಿ ಬಂದಿದ್ದಾರೆ, ಗಮನಿಸಿ. ಹಾಗೆ ಕಣ್ಣಿಗೆ ಮರೆಯಾಗ್ತಾ ಇರ್ಬೋದು, ಸ್ವಲ್ಪ ಸ್ವಲ್ಪ ಬ್ಲರ್ ಆಗ್ತಾ ಬ್ಲರ್ ಆಗ್ತಾ, ಹಾಗೆ ಮತ್ತೆ ಶೂನ್ಯವಾಗ್ಬೋದು, ಕತ್ತಲೆ ಕವಿಯಬಹುದು. ಕತ್ತಲೆ ಕವಿದಿದ್ರೆ ಅಥವಾ ಆ ಚಿತ್ರ ಮಾಯವಾಗಿದ್ರೆ ಮತ್ತೆ ಕಣ್ಣನ್ನ ತೆರೆಯಿರಿ. ಮತ್ತೊಮ್ಮೆ ಆ ಚಿತ್ರದಲ್ಲಿ ಭಗವಾನ್ ಬುದ್ಧರ ಮೂಗಿನ ಮೇಲಿರ್ತಕ್ಕಂಥ ಸಣ್ಣ ಚುಕ್ಕಿಯನ್ನ ಅಲ್ಲಿ ಮನಸ್ಸನ್ನ ಕೇಂದ್ರೀಕರಿಸಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30. ದೀರ್ಘ ಶ್ವಾಸ ತಗೊಳ್ಳಿ, ನಿಧಾನವಾಗಿ ಶ್ವಾಸ ಬಿಡಿ. ಮತ್ತೆ 1 2 3 4 5 6 7 8 9 10 11 12 13 14 15 16 17 18 19 20 21 25 26 27 28 29 30. ದೀರ್ಘ ಶ್ವಾಸ ತಗೊಳ್ಳಿ, ಶ್ವಾಸ ಬಿಡಿ, ಕಣ್ಮುಚ್ಚಿ. ಬಹುಶಃ ಎಲ್ಲರಿಗೂ ಆಜ್ಞಾಚಕ್ರದ ಭಾಗದಲ್ಲಿ ಅಂದ್ರೆ ಎರಡು ಹುಬ್ಬುಗಳ ಮಧ್ಯ ಭಾಗದಲ್ಲಿ ಭಗವಾನ್ ಬುದ್ಧರ ಆ ಪ್ರಸನ್ನತೆಯಿಂದ ಕೂಡಿರ್ತಕ್ಕಂತಹ ಕರುಣಾಪೂರಿತವಾದ ವದನ, ಮುಖ ಅಲ್ಲಿ ಕಾಣಿಸ್ತಾ ಇದೆ. ಈ ಕ್ರಿಯೆಯನ್ನ ಪ್ರತಿನಿತ್ಯವೂ ಕೂಡ ಇವತ್ತಿನಿಂದ ಹಿಡಿದು 21 ದಿವಸಗಳ ತನಕ ಕಡ್ಡಾಯವಾಗಿ ಬೆಳಿಗ್ಗೆ ಮತ್ತು ಸಂಜೆ 2 ವೇಳೆ ಮಾಡಿ. ಇದನ್ನ ಮಾಡೋದ್ರಿಂದ ಏನು
ಈ ಹಿಂದಿನ 21 ದಿವಸಗಳು ಮಾಡಿದ್ದೀರಿ. ಅದರ ಎಫೆಕ್ಟ್ ದ್ವಿಗುಣವಾಗುತ್ತೆ, ಡಬಲ್ ಆಗುತ್ತೆ. ಮತ್ತೆ ಈ 21 ದಿವಸಗಳು ಕಳೆದ ನಂತರ 43ನೇ ದಿವಸದಿಂದ ನಾವು ಮತ್ತೆ ಮಹಾಕಾಶ ತತ್ವವನ್ನ ಅಭ್ಯಾಸ ಮಾಡೋಣ. ಈಗ ನಾವು ಆಕಾಶ ತತ್ವವನ್ನು ಮಾಡಿದೀವಿ. ಈಗ ನಾವು ಮಾಡ್ತಾ ಇರ್ತಕ್ಕಂಥದ್ದು ಚಿದಾಕಾಶ ತತ್ವ. ಇದು ಸದಾ ಪ್ರಕಾಶದಿಂದ ಕೂಡಿರ್ತಕ್ಕಂಥದ್ದು. ಅಂದ್ರೆ ಇದು ಬೇರೆ ಯಾರ ಪ್ರಕಾಶವಲ್ಲ, ನನ್ನ ಪ್ರಕಾಶವೇ. ಅಂದ್ರೆ ನನ್ನ ಅರಿವು, ನಾನು ಯಾರು ಅಂತಕ್ಕಂಥದ್ದನ್ನ ಸರಿಯಾಗಿ ನಾವು ಅರ್ಥ ಮಾಡ್ಕೊಂಡ್ರೆ ನಮ್ಮ ಅರಿವೇ ನಮಗೆ ಗುರುವಾಗಿ, ಆ ಅರಿವಿನ ಮುಖಾಂತರ ನನ್ನನ್ನು ನಾನು ಅರ್ಥ ಮಾಡಿಕೊಂಡು ನನ್ನೊಳಗಡೆ ಎಂತಹ ಪ್ರಕಾಶ ಇದೆ ಅಂತಕ್ಕಂಥದ್ದನ್ನ ನಾವು ಅರ್ಥಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ನಡೆಸ್ಕೊಳ್ಳಿಕ್ಕೆ ಅನುವು ಮಾಡಿಕೊಟ್ಟಂತಹ ರಂಗನಾಥ್ ಸರ್ಗೆ ಮತ್ತು ತಾವೆಲ್ಲರೂ ಭಾಗವಹಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾ ಇದ್ದೀನಿ. ಈಗ ಇದ್ರ ಬಗ್ಗೆ ಏನಾದ್ರು ಸಂಶಯಗಳಿದ್ರೆ ಅಥವಾ ಈ 21 ದಿನಗಳ ಕಾಲ ಮಾಡಿದಂತಹ ಅದರ ಅನುಭವ ಏನಾದ್ರು ಇದ್ರೆ ಹಂಚ್ಕೊಳ್ಳೋದಿದ್ರೆ ಹಂಚ್ಕೋಬಹುದು. ರೈಟ್ ಸ್ನೇಹಿತರೆ, ಆಂಡ್ರೈಸ್ ಮಾಡಿ ದಯವಿಟ್ಟು ಇಂದಿನ ಕಾರ್ಯಕ್ರಮದಲ್ಲಿ ಇದಕ್ಕೆ ಏನು ಸಂಶಯಗಳು ಇಲ್ಲಾಂದ್ರೆ ಈಗಾಗಲೇ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ರೆ 21 ದಿವಸ, ಅದರಲ್ಲಿ ಏನು ಸಂಶಯಗಳಿದ್ರೆ ದಯವಿಟ್ಟು ಮಾತಾಡಿ ಸಾರ್ ಜೊತೆಗೆ. ರೈಟ್, ಮೇಡಮ್ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ, ನಾಗರಾಜ್ ಗುರುಗಳಿಗೆ ಅನಂತ ಕೋಟಿ ನಮಸ್ಕಾರಗಳು. ಅಮ್ಮ ನಮಸ್ಕಾರ, ಹೇಳಿ. ನೆನೆದವರ ಮನದಲ್ಲಿ ಅನ್ನೋ ಹಾಗೆ ನಿನ್ನೆ ಇದು ವಿಡಿಯೋದಲ್ಲಿ ವಿಷಯ ಬರೋಕ್ಕಿಂತ ಮುಂಚಿತವಾಗಿ ನಿಮ್ಮನ್ನ ನೆನೆಸ್ಕೊಂಡಿದ್ದೆ. ನಾನು ನಿನ್ನೆ ನಿಮ್ಮನ್ನ ನೆನ್ಪು ಮಾಡ್ಕೊಂಡೆ, ಸ್ಮರಣೆ ಆಯ್ತು. ಆದ್ರೆ ಕೆಲವು ಕಾರಣಾಂತರದಿಂದ ನನಗೆ ಈ 21 ದಿನಗಳ ಆಗ್ಲಿಲ್ಲ. ಯಾಕಂದ್ರೆ ಮನೆಯಲ್ಲಿ ಸ್ವಲ್ಪ ಬೇರೆ ಬೇರೆ ತರದ್ದಾತು. ಹಾಗಾಗಿ ಕೇವಲ ನಾವು 13 ದಿವಸ ಮಾತ್ರ ಮಾಡಿದೆ. ಆದ್ರೆ ಇವತ್ತು 4 ಸಲ 30 ಕೌಂಟ್ ಮಾಡಿದ್ರಲ್ಲ, ಅವಾಗ ಈ ಭ್ರೂ ಮಧ್ಯದಲ್ಲಿ ಚಿತ್ರದ ಕಲ್ಪನೆ ನನಗೆ ಪರಿಪೂರ್ತಿ ಆಯ್ತು. ಇದಕ್ಕ ಇದು ಮಾಡ್ಲಿಕ್ಕೆ ಎಲ್ರೂ ಮಾಡ್ಲಿಕ್ಕೂ ಕೂಡ ಇದು ಸಾಧ್ಯತೆ ಆಗತ್ತಂತ ಇವತ್ತು ನನಗೆ ತಾವು ಮತ್ತೆ ಮರುಕಳಿಸಿದ ಹಾಗತ್ತಲ್ಲ ಈ ವಿಷಯ. ಇವತ್ತು ಸ್ವಲ್ಪ ಇನ್ನೂ ಪೂರ್ತಿಯಾಗಿ ಗೊತ್ತಾಗ್ತದೆ. ಆಮೇಲೆ ಇನ್ನೊಂದು ನಾಗರಾಜ್ ಗುರುಗಳೇ, ನನಗೆ ತಮ್ಮ ಮೊಬೈಲ್ ನಂಬರ್ ಬೇಕು. ಆಮೇಲೆ ವಿವೇಕ ಚೂಡಾಮಣಿ ಇದನ್ನು ಯಾರು ಬರ್ದಿದಾರ ಹೇಳ್ತೀನಿ ನಿಮಗೆ. ಹೌದಾ? ಹಂಗಾರೆ ತಮ್ಮ ಒಂದ್ ನಿಮಿಷ ಬಂದೆ. ಯಾವ್ದೇ ಪ್ರಶ್ನೆಗಳಿದ್ರೆ ದಯವಿಟ್ಟು ಬರ್ಕೊಂಡು ಇಟ್ಕೊಳ್ಳಿ. ಪ್ರಶ್ನೆಗಳಿದ್ರೆ ಆ ಪ್ರಶ್ನೆ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೇನೆ. ವಿವೇಕ ಚೂಡಾಮಣಿ, ಹೌದು, ಇದು ಚಿನ್ಮಯ ಮಿಷನ್ ಟ್ರಸ್ಟ್ನವ್ರು ಮಾಡಿರುವಂತದ್ದು. ವ್ಯಾಖ್ಯಾನ ಮಾಡಿರ್ತಕ್ಕಂಥವ್ರು ಸ್ವಾಮಿ ಚಿನ್ಮಯಾನಂದರು. ಸ್ವಾಮಿ ಚಿನ್ಮಯಾನಂದರು, ಹೌದು. ಅನುವಾದವನ್ನ CL ಪುರುಷೋತ್ತಮರಾವ್ ಅನ್ನುವಂತವ್ರು ಮತ್ತು BS ವಿಶ್ವನಾಥರಾವ್ ಇಬ್ರು ಸೇರಿ ಮಾಡಿರುವಂತದ್ದು. ಅನುವಾದ BS ವಿಶ್ವನಾಥರವರು. ಹೌದೌದೌದು. BS ವಿಶ್ವನಾಥರಾವ್ ಮತ್ತೆ CL ಪುರುಷೋತ್ತಮರಾವ್. ಇಲ್ಲಿ ಇದು ಎರಡು ಈ ಕಡೆಯಿಂದ ಮಾಡಿದ್ದಾರೆ. ಒಂದು ರಾಮಕೃಷ್ಣಾಶ್ರಮದವ್ರು ಮಾಡಿದ್ದಾರೆ, ಇನ್ನೊಂದು ಚಿನ್ಮಯ ಮಿಷನ್ ಅವ್ರು ಮಾಡಿದ್ದಾರೆ. ಈ ಚಿನ್ಮಯ ಮಿಷನ್ ಅವ್ರು ಮಾಡಿರ್ತಕ್ಕಂಥದ್ದು ಈ ಗ್ರಂಥ ಇದೆಯಲ್ಲ, ಇದು ಹೊಸದಾಗಿ ಅಭ್ಯಾಸ ಮಾಡ್ತಾ ಇರ್ತಕ್ಕಂಥವ್ರಿಗೆ, ಅದ್ವೈತವನ್ನ ಶುದ್ಧ ಅದ್ವೈತವನ್ನ ತಿಳಿಬೇಕು ಅಂತಕ್ಕಂಥವ್ರಿಗೆ ಇದರಲ್ಲಿ ಸಾಕಷ್ಟು ವಿಷಯಗಳನ್ನ ಕೊಟ್ಟಿದ್ದಾರೆ. ಆದ್ರಿಂದ ಇದನ್ನ ಈ ಗ್ರಂಥವನ್ನ ಓದಿ ತುಂಬಾ ಚೆನ್ನಾಗಿದೆ. ನಿನ್ನೆ ಅದನ್ನ ನಮ್ಮಲ್ಲಿ ಭಾರತ್ ಬುಕ್ ಡಿಪೋ ಅಂತಿದೆ, ಅವರು ಇದು ಸ್ವಾಮೀಜಿ ಅನ್ನೋರು ಬರ್ದಿದ್ದಾರೆ ಅಂತ ಹೇಳಿದ್ರಂತೆ. ಸ್ವಾಮೀಜಿ, ಅದಕ್ಕೆ ನಿಮ್ಗೆ ಕೇಳಿದ್ದೆ. ಆಮೇಲೆ ಇನ್ನೊಂದು ಏನಂದ್ರೆ ಸರ್, ಬೆಳಕು ಚೆಲ್ಲಿದ ಕಬೀರರು ಎಲ್ಲಿ ಸಿಗ್ತಾ ಇಲ್ವಾ? ಇಲ್ಲ. ನೋಡೋಣ, ಸಾಧ್ಯವಾದ್ರೆ ನಾನು PDF ಮಾಡಿ
ಕಳ್ಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಬಿಡಿ. ಅವಾಗ ಹೇಳಿದ್ದೆ ನೀವು ಹೇಳಿದ್ರಿ ಅದೇ, ಹೌದೌದು. ಅದಕ್ಕೆ ಇಲ್ಲಿ ಸಿಗೋದಿಲ್ರಿ ಅಂತ ಹೇಳ್ತಾ ಇದ್ರ. ಇಲ್ಲ, ನಾನು ಪ್ರಯತ್ನ ಮಾಡ್ತೇನೆ. ನನ್ನ ನಂಬರ್ ಗ್ರೂಪ್ ಅಲ್ಲಿ ಇದೆ, ರಂಗನಾಥ್ ಸರ್ ಹಾಕ್ತಾರೆ. ಆಯ್ತು ನೀವು ಆ ನಂಬರ್ಗೆ ನನಗೆ ಫೋನ್ ಮಾಡಿದ್ರೆ ಸರ್ ಹೇಳೋದಕ್ಕಿಂತ ನೀವ ಹೇಳ್ಬಿಡ್ರಲ್ಲ, ನಂಬರ್ ಕರ್ಕೊಂಡ್ ಬಿಡ್ತೀನಿ. ಗುರ್ತಾಕೊಳ್ಳಿ ಹಾಗಾರೆ. ಹೇಳಿ. ಪೆನ್ ಇಟ್ಕೊಂಡಿದ್ದೀರಾ? ಹೌದು, ಕೈಯಲ್ಲೇ ಇದೆ. 77 77 600 6 00 ಹಾ 99 99 450. 450. ಆಯ್ತು. ಹಾ ಯಾಕಂದ್ರೆ ಪ್ರತಿಯೊಂದಕ್ಕೂ ರಂಗನಾಥ್ ಸರ್ಗೆ ತೊಂದರೆ ಕೊಡೋದಕ್ಕಿಂತ ನಾವು ಪ್ರಯತ್ನ ಮಾಡ್ಬೇಕಲ್ಲ. ಮಾನವ ಅಲ್ಲ, ನಾವು ಕೊಡ್ತಾ ಇರುವಂತ ಕಾಟದಲ್ಲಿ ಪಾಪ ಅವ್ರು ಅದನ್ನ ತೊಂದ್ರೆ ಅಂತ ತಗೊಳ್ತಾ ಇಲ್ಲ. ಅಲ್ಲ, ಆದ್ರೂ ಬಹಳಷ್ಟು ಅವರು ಎಲ್ಲರಿಗೂ ಕೂಡ ಸರಿಯಾದಂತಹ ನಗನಗತ ಉತ್ತರ ಕೊಡ್ತಾರೆ. ಅದು ಮುಖ್ಯ ಅಲ್ವಾ? ಹಸನ್ಮುಖಿಗಳು. ಹೌದೌದೌದು. ನಾನಂತೂ ಯಾವಾಗಂದ್ರ ಅವಾಗೂ ಅವ್ರಿಗೆ ಫೋನ್ ಮಾಡಿರ್ತೀನಿ. ಪಾಪ ಎಲ್ಲದಕ್ಕೂ ಅವರು ವಿಚಾರವನ್ನು ತಿಳಿಸ್ತಾರೆ. ಅವರು ಒಂದ್ ರೀತಿಯಿಂದ ನಮ್ಗೆ ಮಾಸ್ಟರ್ ಅನ್ನೋದಕ್ಕಿಂತನೂ ತಂದೆ ಸ್ವರೂಪದಲ್ಲಿ ನನ್ಗೆ ಆತರ ಅನಿಸ್ತಾರ ಅವರು. ಅಲ್ಲ, ನಾನು ಕಂಡುಕೊಂಡಿದ್ದು, ನಾನು ಆತರ ಕಂಡುಕೊಂಡಿದ್ದು. ಅಲ್ಲ, ಅಂತವ್ರು ಬಹಳ ಅಪರೂಪ. ಹೌದು ಹೌದು. ಸಾವಿರಕ್ಕೊಬ್ರು ಸಿಗ್ತಾರ ಅಂತವ್ರು. ಯಾಕೆಂತಂದ್ರೆ ನಾನು ಇಲ್ಲಿ ಗಮನಿಸ್ತಾ ಇರ್ತೀನಿ, ಕೆಲವರು ಪ್ರಶ್ನೆಗಳು ಕೇಳ್ತಾರೆ, ಅದಕ್ಕೆ ಸಾಕಷ್ಟು ಸತಿ ಉತ್ತರ ಹೇಳಿದ್ರು ಕೂಡ ಮತ್ತೆ ಮತ್ತೆ ಅದೇ ಪ್ರಶ್ನೆ ಕೇಳ್ತಾರೆ. ಆದ್ರೂನು ಅವ್ರೇನ್ ಬೇಜಾರ್ ಮಾಡ್ಕೊಳ್ಳೋದಿಲ್ಲ. ಎಷ್ಟ್ ಸಾರಿ ಪ್ರಶ್ನೆ ಕೇಳಿದ್ರು ಉತ್ತರ ಹೇಳ್ತಾರೆ, ಉತ್ತರ ಕೊಡ್ತಾರೆ. ಬಹಳ ಸಮಾಧಾನ. ಹೌದೌದು. ಅನ್ನೋದು ಬಹಳ ಇದೆ. ದೇವ್ರ ಪೇಷನ್ಸ್ ಹಾಕಿದನೋ ಗೊತ್ತಿಲ್ಲ. ಅಂತ ಪೇಷನ್ಸ್ ಬಂದ್ರ ಚೆನ್ನಾಗಿರುತ್ತೆ. ಅಲ್ಲ, ಅವ್ರಿಗೆ ಸುಭಾಷ್ ಪತ್ರಿಜಿ ಅವರು ಸಾಕಷ್ಟು ಕೊಟ್ಬಿಟ್ಟು ಹೊಟ್ಟೋಗಿದ್ದಾರೆ. ಇವ್ರು ಮತ್ತೆ ಹಾಗಾಗಿ ಅವರ ಒಂದು ವ್ಯಕ್ತಿತ್ವ, ಅವರಲ್ಲಿ ಇದ್ದಂತ ಚಿಂತನೆಗಳು, ವಿಚಾರಗಳು ಇವರಿಗೆ ಸಾಕಷ್ಟು ಪ್ರಭಾವ ಬೀರಿದೆ. ಹೌದು. ಈಗ ಅವರ ಪತ್ರಿಜಿ ಗುರುಗಳ ಶಿಷ್ಯರು ರಂಗನಾಥ್ ಸರ್ ಅನ್ನೋ ಅದೇ ಹೇಳಿದ್ನಲ್ಲ, ತಂದೆ ಸ್ವರೂಪದಲ್ಲಿ ನನಗೆ ಅವ್ರು ಕಾಣ್ತಾರೆ ಅಂತ. ಅವರಿಂದ ನಾವು ಸಾಕಷ್ಟು ವಿಷಯಗಳನ್ನ ಕಲಿಬೇಕಾಗಿದೆ. ಹೌದೌದು. ಅವ್ರ ಒಂದು ಎಳಕಾಳಿನಷ್ಟ ಸ್ವಲ್ಪ ಶಾಂತಿ ಸಮಾಧಾನ ನಮಗೂ ಸಿಗ್ಲಿ ಅಂತ ನಾನು ರಂಗನಾಥ್ ಗುರುಗಳಲ್ಲಿ ಕೂಡ ವಿನಂತಿ ಮಾಡ್ಕೊಳ್ತೀನಿ. ಥ್ಯಾಂಕ್ಸ್. ಓಕೆ ಮ್ಯಾಮ್. ಈಗ ಬಿಲಾಜಿ ಅವರೇ ಮಾತಾಡ್ತೇವೆ. ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮಾತಾಡಿ. ಬಿಲಾಜಿ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಗುರುಜಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಒಂದು ಬಹಳ ಖುಷಿ ಸಂಗತಿ ಅಂದ್ರೆ ರಂಗನಾಥ್ ಸರ್ ಸಹನೆಯ ಒಂದು ಮತ್ತೊಂದು ಸಹನಾಮೂರ್ತಿ ಅಂತ ನನಗ ಹೇಳಕ್ ಬಹಳ ಇಷ್ಟ ಅನಿಸ್ತದೆ. ಯಾಕಂದ್ರೆ ಎಷ್ಟೊಂದು ಎಲ್ಲರೂ ಪ್ರಶ್ನೆ ಕೇಳ್ತಾರಲ್ಲ ಸರ್, ಪ್ರತಿಯೊಂದು ಪ್ರಶ್ನೆಗಳಿಗೆ ಯಾವುದೇ ಬೇಜಾರಿಂದ ಇದನ್ನ ಬಹಳ ದಿವಸ ತಾನು ಹಂಚಿಕೊಳ್ಬೇಕಂತ ತಿಳ್ಕೊಂಡ್ರಿ. ಎಂತ ಪ್ರಶ್ನೆಗಳಿದ್ರು ಅದನ್ನ ಸರಳವಾಗಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಒಂದು ಸಹನೆಗೆ ಮತ್ತೊಂದು ಹೆಸರಂದ್ರನ ಅದಕ್ಕ ರಂಗನಾಥ್ ಸರ್ ಅಂತ ನನಗೆ ಹೇಳಕ್ ಬಹಳ ಖುಷಿ ಅನಿಸ್ತದೆ ರೀ. ಆಮೇಲೆ ಹಾಗೇನೆ ಇವತ್ತು ನೀವು ತಾವು ಕೂಡ ಅವ್ರು ಒಂದ್ ರಂಗನಾಥ್ ಸರ್ ತದ್ರೂಪದೊಳಗ ಒಂದ್ ನಮಗೆಲ್ಲಾನು ಒಂದು ಮಾರ್ಗದರ್ಶನ ಮಾಡ್ತಾ ಇದ್ರಿ. ಇವತ್ತು ಚಿದಾಕಾಶ ತತ್ವದ ಕುರಿತು ಬಹಳ ಅದ್ಭುತವಾದ ಅನುಭವ ಕಲ್ಪಿಸಿಕೊಟ್ರೆ. ಯಾಕಂದ್ರೆ ಕಣ್ ಮುಚ್ಚಿದ್ರೆ ಅದಕ್ಕೆ ನಿರಂತರ ಇನ್ನೂ ಆದ್ರೂ ಕಣ್ ಮುಚ್ಚಿದ್ರೆ ಮತ್ತೆ ಅದೇ ಭಾವನೆ ನಮ್ಮಲ್ಲಿ ಮೂಡ್ತಾ ಇದೆ ಸರ್. ಬಹಳ ಇದು ನಮ್ಮನ್ನ ಇದು ಒಂದು ಉನ್ನತ ಒಂದು ಸಾಧನೆ ಅಂತ ನಮ್ಗೆ ಕೊಂಡೊಯ್ತದೆ. ಹಾಗೇನೆ ಒಂದು ರಿಕ್ವೆಸ್ಟ್ ಸರ್, ಅದು ತಾವು ಒಂದು ಗೀತೆಯನ್ನ ಪ್ರಸಾರ ಮಾಡಿದ್ರಲ್ಲ, ಅದನ್ನ ಸಪ್ರೇಟ್ ಆಗಿ ಕ್ಲಾಸ್ ಅಲ್ಲಿನೂ ಕಳಿಸ್ಕೊಡ್ರಿ. ಸಪ್ರೇಟ್ ಆಗಿನೂ ಅದನ್ನೊಂದು ನಾ ರಂಗನಾಥ್ ಗುರುಗಳಲ್ಲಿ ಮನವಿ ಮಾಡ್ತೇನೆ. ಅದನ್ನ ಒಂದು ಆಡಿಯೋ ಪ್ಲೇ ಒಂದು ಸಪ್ರೇಟ್ ಆಗಿ ಕಳಿಸ್ಕೊಟ್ರೆ ಬಹಳ ನಮಗ ಒಂದು ಉಪಯುಕ್ತ ಆಗುವಂತದ್ದು ಅಂತ ನನಗ ವಾಟ್ಸ್ಆಪ್ ಅಲ್ಲಿ ಕಳಿಸ್ಕೊಡ್ತೀನಿ. ಸಪ್ರೇಟ್ ಆಗಿ ಕಳಿಸ್ಕೊಡಿ. ಆಮೇಲೆ ಇವಾಗ ಉಮಾ ಮೇಡಮ್ ಅವ್ರು ಹೇಳಿದ್ದು ಬೆಳಕು ಚೆಲ್ಲಿದ ಕಬೀರ ಅಂತ, ನನಗೂ ಅದು ಸ್ವಲ್ಪ ಬುಕ್ ಬೇಕು ಸರ್. ಅದಕ್ಕ ಒಂದು PDF ಕಳಿಸ್ಕೊಡ್ತೀರಂತ. ಖಂಡಿತ ಕಳಿಸೋಣ. ಹಾ ಸರ್. ಇನ್ನೊಂದು ಪ್ರಶ್ನೆ ಇದೆ, ತಾವು ಹೇಳ್ಬೋದು ಅಥವಾ ರಂಗನಾಥ್ ಸರ್ ಹೇಳ್ಬೋದು. ಇದು ಬಹಳ ದಿವಸದಿಂದ ಅಂದ್ರೆ ಜಸ್ಟ್ ನನಗೆ ಈ ಮೆಡಿಟೇಷನ್ ದೊಳಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನುವಂತ ಒಂದು ತೃಪ್ತಿ ಅನ್ನುವಂಥದ್ದು ಪಡ್ಕೊಂಡು ಸಾಗ್ತಾ ಇರುವಾಗ
ಒಂದ್ ಏನಾದ್ರು ಅಂದ್ರ ಮನಸ್ಸನ್ನ ಕಲ್ಮಶ ಮಾಡ್ಲಿಕ್ಕೋ ಅಥವಾ ನಮ್ಮನ್ನ ಪರೀಕ್ಷೆ ಮಾಡ್ಲಿಕ್ಕೋ ಯಾಕೋ ಏನೋ ಗೊತ್ತಾಗ್ತಾ ಯಾವ್ದಾರ ಒಂದು ಘಟನೆಗಳು ಸಂಭವಿಸಿ ನಮ್ಮನ್ನ ಒಂದು ಪಲ್ಲಟ ಅಂದ್ರ ಮನಸ್ಸು ಸ್ವಲ್ಪ ಕಲ್ಮಶ ಆಗುವಂತ ಘಟನೆಗಳು ನಡೀತಿರ್ತಾವೆ. ಒಂದ್ ಒಳ್ಳೆ ಪ್ಲಾಟ್ಫಾರ್ಮ್ ಅಲ್ಲಿ ಸಾಗ್ತಿವಿ ಅಂತ ಒಂದ್ ಪ್ರಾಪಂಚಿಕದೊಳಗ ಆ ಸಂದರ್ಭದೊಳಗ ಒಬ್ಬ ಘಟನೆ ಬಂದು ನಮ್ಮನ್ನ ಏನಪ್ಪಾ ಇದೆಷ್ಟೆಲ್ಲಾ ಮಾಡಿದ್ರು ನಮಗೆ ಈ ರೀತಿ ಒಂದ್ ಆಗ್ತಾ ಇದೆಯಲ್ಲ ಅಂತ ಸ್ವಲ್ಪ ಬೇಜಾರಾಗ್ತಾ ಇದೆ. ಇದರಿಂದ ನಮಗ್ ಹೊರಗೆ ಬರ್ಬೇಕಾದ್ರ ಸ್ವಲ್ಪ ಏನಾದ್ರು ಮಾರ್ಗದರ್ಶನ ತಾವ್ ಮಾಡ್ಬೋದಂತ್ರಿ? ಖಂಡಿತ ಇದ್ರ ಬಗ್ಗೆ ಆ ಒಳ್ಳೆ ಪ್ರಶ್ನೆ ಕೇಳಿದಿರಿ. ಸಾಧನೆಯ ಹಾದಿ ಮಲ್ಲಿಗೆ ಹೂವಿನ ಹಾಸಿಗೆ ಅಲ್ಲ, ಕಲ್ಲು ಮುಳ್ಳುಗಳಿಂದಲೇ ಕೂಡಿರ್ತಕ್ಕಂತಹ ಹಾದಿ. ಜೊತೆಗೆ ಬಹುಶಃ ತಾವೆಲ್ಲ ಕೇಳಿರ್ಬೋದು, ಸಹಜವು ನಡೆವನು ಎಡವುದು ಅಂತ. ಯಾರು ನಡೆಯೋದಕ್ ಪ್ರಯತ್ನ ಮಾಡ್ತಾನೆ ಅವನು ಎಡುತ್ತಾನೆ, ಬೀಳ್ತಾನೆ. ಹಾಗಂತ ತಾನು ನಡೆಯೋದನ್ನ ನಿಲ್ಸೋದಿಲ್ಲ. ಇಲ್ಲೇನು ಅಂತಂದ್ರೆ ವೇದಾಂತದಲ್ಲಿ ಒಂದು ಪ್ರಸಂಗ ಬರುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ಈ ದೇವತೆಗಳು ಬ್ರಹ್ಮಜ್ಞಾನವನ್ನ ಪಡ್ಕೊಳ್ಳೋದಕ್ಕೆ, ಆತ್ಮಜ್ಞಾನವನ್ನ ಪಡ್ಕೊಳ್ಳೋದಕ್ಕೆ, ಧ್ಯಾನವನ್ನ ಮಾಡಿ ಯಶಸ್ಸನ್ನ ಸಾಧಿಸೋದಕ್ಕೆ, ಆತ್ಮೋನ್ನತಿಯನ್ನ ಸಾಧಿಸೋದಕ್ಕೆ ಯಾರು ಪ್ರಯತ್ನ ಪಡ್ತಾನೆ ಅವನಿಗೆ ಈ ದೇವತೆಗಳು ಸಾಕಷ್ಟು ಅಡಚಣೆಯನ್ನು ಒಡ್ತಾರಂತೆ. ಯಾಕೆ ಅಂತ ಹೇಳಿದ್ರೆ, ಅವನು ಬ್ರಹ್ಮಜ್ಞಾನಿ ಆಗ್ಬಿಟ್ರೆ ತಾನೇ ಸ್ವಯಂ ಬ್ರಹ್ಮ ಸ್ವರೂಪವಾಗಿರೋದ್ರಿಂದ ಯಾರನ್ನ ಪೂಜೆ ಮಾಡ್ಲಿ? ಇಡೀ ಬ್ರಹ್ಮಾಂಡವೇ, ಈ ಆಕಾಶವೇ ಭಗವಂತನ ನಾಭಿ ಅಂತ ಹೇಳ್ತಾರೆ. ಹಾಗಾದ್ರೆ ನಾನು ಯಾರು? ನಾನು ಕೂಡ ಸಾಕ್ಷಾತ್ ಪರಮಾತ್ಮನೇ, ಆ ಬ್ರಹ್ಮವೇ ಅಂತ ತಿಳಿದ ಮೇಲೆ ಬಾಹ್ಯವಾಗಿರ್ತಕ್ಕಂಥ ವಸ್ತುವನ್ನ ಪೂಜೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದಕ್ಕೆ ಹೇಳ್ತಾರೆ ದೇವತೆಗಳು ಕೆಳಗೆ, ಬ್ರಹ್ಮಜ್ಞಾನಿ ಅವರ ಮೇಲೆ ಅಂತ. ಯಾವಾಗ ಬ್ರಹ್ಮಜ್ಞಾನಿ ನನಗಿಂತ ಮೇಲೆ ಹೊರಟೋಗ್ಬಿಡ್ತಾನೋ ಅಂತೇಳಿ ಸಾಧನೆಯ ಸಂದರ್ಭದಲ್ಲಿ ನಮಗೆ ಸಾಕಷ್ಟು ಅಡಚಣೆಯನ್ನ ಓಡ್ತಾರೆ, ಸಂಕಷ್ಟಗಳನ್ನ ಓಡ್ತಾರೆ. ಮತ್ತೆ ನನ್ನ ಮನಸ್ಸಿನ ಸ್ಥಿತಿಯನ್ನ ನಾನು ಎಷ್ಟರ ಮಟ್ಟಿಗೆ ನಾನು ಸುಧಾರಣೆ ಮಾಡ್ಕೊಳ್ತಾ ಇದ್ದೀನಿ ಅನ್ನೋದನ್ನ ನಮಗೆ ಪರೀಕ್ಷೆ ಮಾಡೋದಕ್ಕೋಸ್ಕರ ಸಾಕಷ್ಟು ಅಡಚಣೆಗಳನ್ನ ತಂದು ಓಡ್ತಾ ಇರ್ತಾರೆ. ಈ ಅಡಚಣೆಗಳನ್ನೆಲ್ಲ ನಾವು ಎದುರಿಸಿ, ಯಾವುದಕ್ಕೂ ಹೆದರದೆ, ಬೆದರದೆ ನಾವು ಕಠಿಣವಾಗಿ ನನಗೆ ಇದೇ ಬೇಕು, ನಾನು ಅದನ್ನೇ ಸಾಧನೆ ಮಾಡ್ಬೇಕು, ನನ್ನ ಸಾಧನೆ ಎಷ್ಟರ ಮಟ್ಟಿಗಿದೆ ಅದನ್ನ ನಾನು ದೃಢವಾಗಿ ಮಾಡೇ ಮಾಡ್ತೀನಿ, ಐ ಕ್ಯಾನ್ ಡೂ, ಐ ವಿಲ್ ಡೂ, ಐ ಶುಡ್ ಡೂ, ಈ 3 ಧ್ಯೇಯಗಳನ್ನ ಇಟ್ಕೊಂಡು ಯಾರು ಸಾಧನೆಯನ್ನ ಮಾಡಕ್ ಹೋಗ್ತಾರೆ, ಆಗ ಪಾಪ ಏನು ನಮಗೆ ಅಡಚಣೆಯನ್ನು ಒಡ್ತಾ ಇದ್ರು ದೇವತೆಗಳು, ಆಗ ಅವರೇನೆ ನಮಗೆ ತುಂಬಾ ಸಹಕಾರಿಗಳಾಗ್ತಾರೆ. ಈ ಪ್ರಕೃತಿ ನಮಗೆ ಸಹಕಾರವನ್ನ ನೀಡ್ತಾ ಹೋಗುತ್ತೆ. ಆದ್ರಿಂದ ಸಾಧನೆಯನ್ನ ಮಾಡುವಂತವರಿಗೆ ಸಾಕಷ್ಟು ಎಡರು ತೊಡರುಗಳು, ಅಡಚಣೆಗಳು ಬರ್ತವೆ. ಆ ಅಡಚಣೆಗಳಿಗೆ ಹಿಗ್ಗೋದು ಬೇಡ, ಕುಗ್ಗೋದು ಬೇಡ. ನಮ್ಮ ಸಾಧನೆಯನ್ನ ನಾವು ಗುರಿ ಇಟ್ಕೊಂಡು ಸಾಗೋಣ, ಹೆದರೋದು ಬೇಡ. ಓಕೆ, ಥ್ಯಾಂಕ್ ಯು ಸರ್. ಯಾಕಂದ್ರೆ ನಾನು ಇದನ್ನ ಹೇಳ್ಬೇಕಂದ್ರ ಒಳ್ಳೆ ಒಂದು ಖುಷಿ ಒಳಗನ ಒಂದು ನಮ್ಮ ಆಧ್ಯಾತ್ಮ ಜೀವನ ಒಂದು ಧ್ಯಾನ ಮಾರ್ಗದೊಳಗೆ ಎಲ್ಲಾ ಸಂತಸದಿಂದ ಒಂದು ವ್ಯಾವಹಾರಿಕವಾಗಿ ಎಲ್ಲಾನು ಒಂದು ಕೌಟುಂಬಿಕವಾಗಿ ಸಾಕ್ತಾ ಇರ್ತದೆ. ಅಂತದ್ರಲ್ಲಿ ಏನಾದ್ರೂ ಒಂದು ಘಟನೆ ಆದ್ರೆ ಇವು ಬಹಳ ಬೇಜಾರಾಗುವಂತ ಸಂಗತಿ. ಇದು ನೀವು ಸಾಮಾನ್ಯ ನಡೆಯುವ ಮನುಷ್ಯ ಎಡುವುದು ಸಹಜ ಅಂತ ನಮಗ ಅರ್ಥ ಮಾಡಿಕೊಟ್ರಿ. ಯಾಕಂದ್ರೆ ಇದರಿಂದ ಏನ್ ಮಾಡಿದ್ರು ನಾವು ಒಂದ್ ಇಂಥ ಘಟನೆಗಳು ಸಂಭವಿಸ್ತಾವಲ್ಲ ಅನ್ನುವಂತದ್ದು ಒಂದ್ ಕೊರಗಿತ್ರಿ ಅದ. ಇದರಿಂದ ಹೊರಗೆ ಬರೋದು ನನಗ ಅಂದ್ರೆ ಮೇಲೆ ಆಗ್ತಾ ಇದಾವ್ರಿ. ಒಂದ್ ಸ್ವಲ್ಪ ಒಳ್ಳೇದು ಖುಷಿ ಕೊಡುವಂತದ್ದು, ಬಾಳ ಖುಷಿ ಕೊಡ್ತಾ ಇದೆ, ಜೀವನ ಒಂದ್ ಒಳ್ಳೆ ಇದ್ರೊಳಗೆ ಸಾಕ್ತಾ ಇದೆ ಅನ್ನುವಾಗ ಏನಾರ ಒಂದ್ ಈ ಪ್ರಾಪಂಚಿಕವಾಗಿ ಅಥವಾ ಯಾವುದೇ ಒಂದು ಸಂದರ್ಭದೊಳಗ ಬಾಹ್ಯ ಪ್ರಪಂಚದೊಳಗೆ ಇವೆಲ್ಲ ನಡೆಯುವಂತ ಘಟನೆ ಸಹಜ ಅನ್ನೋದು ಗೊತ್ತಿರುತ್ತೆ. ಆದ್ರೂ ಅದ ನಮ್ಮನ್ನ ಸ್ವಲ್ಪ ಜಾಸ್ತಿ ಪರೀಕ್ಷೆ ಮಾಡಕ ನಮ್ಗೆ ಇಂಥ ಘಟನೆಗಳು ಬರ್ತಾವಂತ ನಮ್ಗೆ ಅನಿಸ್ತಾ ಇದೆ ಗುರುಜಿ. ನೋಡಿ, ನನ್ನನ್ನ ಒಂದು ಉದಾಹರಣೆ ತಗೊಂಡ್ರೆ, ಬೇರೆ ಇನ್ಯಾರನ್ನ ಉದಾಹರಣೆ ತಗೊಳ್ಳೋದು ಬೇಡ. ಇದಕ್ಕೂ ವರ್ಷದಲ್ಲಿ 2023ನೇ ಜನವರಿ ತಿಂಗಳಿಂದ ಹಿಡಿದು ಏಪ್ರಿಲ್ ತಿಂಗಳು ತನಕ ನಾನು ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ತಗೋತಾ ಇದ್ದೆ.
ಓ, ನನ್ನ ನೋಡಿ. ಶರೀರದಲ್ಲಿ 8 ಕಡೆ ಕ್ಯಾನ್ಸರ್ ಗಡ್ಡೆಗಳಿದ್ವು. ಓ, ಕ್ಯಾನ್ಸರ್ಗೆ ಕೀಮೋಥೆರಪಿಯನ್ನ ತಗೊಂಡು 4 ತಿಂಗಳ ಕಾಲ ಸಾಕಷ್ಟು ನರಕಯಾತನೆಯನ್ನ ಅನುಭವಿಸಿದೆ. ನನ್ನ ಯೋಗ ಶಿಕ್ಷಣಾರ್ಥಿಗಳು, ಯೋಗ ಬಂಧುಗಳು ನನಗೆ ಆರ್ಥಿಕವಾಗಿಯೂ ಸಹಾಯ ಮಾಡಿದ್ರು. ಮತ್ತೆ ಎಲ್ರೂ ಬಂದು ಕಣ್ಣೀರ್ ಹಾಕ್ತಾ ಇದ್ರು. ಏನಂತ, ಅಣ್ಣ ಅವರೇ ಇಷ್ಟೊಂದು ಸಾಧನೆ ಮಾಡ್ಕೊಂಡು ಬಂದಿದ್ದೀರಿ 30-35 ವರ್ಷಗಳಿಂದ. ಯೋಗ ಚಿಕಿತ್ಸೆಯನ್ನ ಉಚಿತವಾಗಿ ಮಾಡ್ಕೊಂಡು ಬಂದಿದ್ದೀರಿ. ಯಾರ ಹತ್ರನು ನಮ್ ಯಾರ ಹತ್ರನು 10 ಪೈಸೆ ತಗೊಳ್ಳಿಲ್ಲ. ನಿಮ್ಮಂತವ್ರಿಗೆ ಇಂಥ ಕಷ್ಟ ಬಂತಲ್ಲ, ಇನ್ನು ನಮ್ಮಂತವ್ರ ಗತಿ ಏನು ಅಂತ. ಅಂದ್ರೆ ಈ ಜಗತ್ತಿನಲ್ಲಿ ಯಾರು ದೊಡ್ಡ ದೊಡ್ಡ ಸಾಧಕರು ಇದಾರೋ ಅವರು ಎದುರಿಸಿರ್ತಕ್ಕಂಥ ಸಮಸ್ಯೆಗಳು ಅಪಾರವಾದದ್ದು. ಸಾಕ್ಷಾತ್ ಶ್ರೀರಾಮಚಂದ್ರನಿಗೆ ಇವರು ದಶರಥ ಮಹಾರಾಜ ಮತ್ತು ಬ್ರಹ್ಮರ್ಷಿ ವಶಿಷ್ಠರು ಪಟ್ಟಾಭಿಷೇಕ ಮಾಡೋದಿಕ್ಕೆ ಮುಹೂರ್ತವನ್ನ ಗೊತ್ತು ಮಾಡಿದ್ರು. ಆ ಮುಹೂರ್ತದಲ್ಲಿ ಅವ್ರಿಗೆ ಪಟ್ಟಾಭಿಷೇಕ ಆಯ್ತೆ. ಪಟ್ಟಾಭಿಷೇಕ ಆಗೋದ್ರ ಬದಲು ವನವಾಸಕ್ಕೆ ಹೋಗ್ಬೇಕಾಗ್ಬಿತ್ತು. 14 ವರ್ಷಗಳ ಕಾಲ ವನವಾಸವನ್ನ ಮಾಡಿಕೊಂಡು 14 ವರ್ಷಗಳ ಕಾಲ ಸಾಕಷ್ಟು ದುಃಖ ನೋವನ್ನ ಅನುಭವಿಸಿ ಆ ನಂತರ ಬಂದು 14 ವರ್ಷಗಳ ನಂತರ ಅವರು ಪಟ್ಟಾಭಿಷೇಕವನ್ನ ಮಾಡಿಸ್ಕೋಬೇಕಾಗ್ಬಿತ್ತು. ಬ್ರಹ್ಮರ್ಷಿಗಳು ಗೊತ್ತಿರ್ಲಿಲ್ವೇ? ದಶರಥ ಮಹಾರಾಜ ಬ್ರಹ್ಮರ್ಷಿ, ಜನಕ ಮಹಾರಾಜ ಬ್ರಹ್ಮರ್ಷಿ, ವಶಿಷ್ಠರು ಬ್ರಹ್ಮರ್ಷಿಗಳು, ಅವರು ಗೊತ್ತಿರ್ಲಿಲ್ವೇ ನಾವು ಮುಹೂರ್ತವನ್ನ ಹಾಕುವಾಗ ಇದು ಆಗೋದಿಲ್ಲ ಆಗತ್ತೆ ಅಂತ? ಆದ್ರಿಂದ ಇಲ್ಲಿ ಬಾರದು ಬಪ್ಪದು, ಬಪ್ಪುದು ತಪ್ಪದು ಅಂತಕ್ಕಂಥ ಒಂದು ಮಾತಿದೆ. ಯಾರು ಏನನ್ನ ಅನುಭವಿಸ್ಬೇಕು ಅಂತಕ್ಕಂಥದ್ದನ್ನ ನಾವು ಪ್ರಾರಂಭದಲ್ಲೇ ನಾವು ಎಲ್ಲವನ್ನ ತಗೊಂಡ್ ಬಂದ್ಬಿಟ್ಟಿದ್ದೀವಿ. ಈಗೇನಪ್ಪ ಅದನ್ನೇ ಪ್ರಾರಬ್ಧ ಕರ್ಮ ಅಂತ ಹೇಳ್ತೀವಿ. ಈ ಪ್ರಾರಬ್ಧ ಕರ್ಮಗಳನ್ನ ನಾವು ಅನುಭವಿಸಿಯೇ ತೀರ್ಬೇಕು. ಅದಕ್ಕಾಗಿ ನಾವು ವ್ಯಥೆ ಪಡ್ಬೇಕಾಗಿಲ್ಲ. ಬಾರದು ಬರ್ಲಿ, ಏನೇನ್ ಬರುತ್ತೆ ಅದೆಲ್ಲವನ್ನು ಬರ್ಲಿ, ಅದೆಲ್ಲವೂ ಬಂದು ನನ್ನನ್ನು ಸಾಕಷ್ಟು ಗಟ್ಟಿಗೊಳಿಸುತ್ತೆ. ಶ್ರೀರಾಮಚಂದ್ರನನ್ನ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ವೈಭವದಿಂದ ಪೂಜೆ ಮಾಡ್ತಾ ಇದ್ದೀವಿ. ಇಷ್ಟು ವರ್ಷಗಳ ಕಾಲ ಆ ವಿಗ್ರಹ ಎಲ್ಲಿತ್ತು? ಕರ್ನಾಟಕದ ಹೆಗ್ಗಡದೇವನ ಕೋಟೆಯ ಯಾವುದೋ ಒಂದು ಜಮೀನಿನಲ್ಲಿ 10 ಅಡಿ ಆಳದಲ್ಲಿ ಶಿಲೆಯಾಗಿ ಬಿದ್ದಿತ್ತು. ಆ ಶಿಲೆಯನ್ನ ತೆಗೆದುಕೊಂಡೋಗಿ ಅಯೋಧ್ಯೆಗೆ ತೆಗೆದುಕೊಂಡೋಗಿ ನಮ್ಮ ಕರ್ನಾಟಕದ ಒಬ್ಬ ಶಿಲ್ಪಿ ಹೋಗಿ ಅದನ್ನ ಕೆತ್ತಿ, ಅಂದ್ರೆ ಅದ್ರಲ್ಲಿರ್ತಕ್ಕಂಥ ಬೇಡವಾದ ಭಾಗವನ್ನೆಲ್ಲ ತೆಗೆದ್ಬಿಟ್ಟಾಗ ಸುಂದರವಾದ ರೂಪ ವಿಗ್ರಹ ಅಲ್ಲಿ ಬಂತು. ಆ ವಿಗ್ರಹಕ್ಕೆ ಇವತ್ತು ನಾವು ಎಲ್ಲ ರೀತಿಯ ಪೂಜೆ, ಹೋಮ, ಹವನಗಳನ್ನ ಮಾಡಿ ಸಂತೋಷ ಪಟ್ಟು ನಾವೇ ಬಿದ್ದು ಕೈ ಮುಗಿತಾ ಇದ್ದೀವಿ. ಆದ್ರಿಂದ ಒಂದು ವಿಗ್ರಹ ಆಗಿ ಅಷ್ಟೊಂದು ವೈಭವವನ್ನ ಅದು ಅನುಭವಿಸ್ಬೇಕು ಅಂತಂದ್ರೆ ಅದೆಷ್ಟು ಉಳಿಯ ಪೆಟ್ಟುಗಳನ್ನ ತಿಂದಿರ್ಬೇಕು ಯೋಚನೆ ಮಾಡಿ. ಹಾಗೇನೆ ನಮ್ಮ ಜೀವನ ಉತ್ತಮವಾಗಿ ನನ್ನ ಸ್ವರೂಪವನ್ನ ನಾನು ತಿಳಿಯೋ ತನಕ ಈ ಕಷ್ಟ ನಷ್ಟಗಳು ಇವೆಲ್ಲ ಬರ್ತಾನೆ ಇರ್ತವೆ. ಇವೆಲ್ಲವೂ ಕೂಡ ನಮ್ಮ ಮನಸ್ಸಿಗೆ ಬರ್ತದೆಯೇ ಹೊರತು ಆತ್ಮಕ್ಕಲ್ಲ, ನನಗಲ್ಲ ಅಂತಕ್ಕಂಥ ಭಾವದಿಂದ ನಿಶ್ಚಿಂತೆಯಾಗಿದ್ದುಕೊಂಡು ಸಾಧನೆಯನ್ನ ಮಾಡಿ ಖಂಡಿತವಾಗಿ ಇದಕ್ಕೆ ನಿಮಗೆ ಪರಿಹಾರ ಸಿಕ್ಕೇ ಸಿಗುತ್ತೆ. ಸಮಾಧಾನವಾಯ್ತೆ? ಹಾ ಗುರುಜಿ, ಧನ್ಯವಾದ್ರಿ. ಬಹಳ ಸರಳವಾಗಿ ಅರ್ಥಗರ್ಭಿತವಾಗಿ ಉದಾಹರಣೆಗಳನ್ನ ಕೊಟ್ಟ ನಮ್ಮ ಸಮಸ್ಯೆಯನ್ನ ಸರಳವಾಗಿ ಬಿಡಿಸಿದ್ರಿ. ಧನ್ಯವಾದ ಗುರುಜಿ, ಧನ್ಯವಾದ. ಥ್ಯಾಂಕ್ ಯು. ಧನ್ಯವಾದ. ವೆಲ್ಕಮ್. ಪದ್ಮಿನಿ ಮೇಡಮ್ ಮಾತಾಡಿ. ನಮಸ್ತೆ ಮಾಸ್ಟರ್. ನಮಸ್ಕಾರ, ಹೇಳಿ. ನಮಸ್ತೆ ಸರ್. ಸರ್, ಇದು ನೀವು ಹೇಳಿದ್ದಂತೆ ನಡೆಸ್ಕೊಂಡ್ ಬರ್ತಾ ಇದ್ವಿ. ಮಧ್ಯ ಉಮಾ ಮೇಡಮ್ ಹೇಳ್ದಂಗೆ ಮಧ್ಯ ಬ್ರೇಕ್ ಕೂಡ ಆಗ್ತಿತ್ತು. ಆದ್ರೆ ಇದು ನೀವು ಕಣ್ಣು ಮುಚ್ಚಿದಾಗ್ಲೂ ಕಾಣ್ತದೆ ಅನ್ನೋದು ಈಗ ಸ್ವಲ್ಪ ಕೆಲವು ದಿವಸಗಳ ಹಿಂದೆನೆ ನನ್ಗೆ ಇದು ಅನುಭವಕ್ಕೆ ಬಂತು. ಆದ್ರೆ ನೀವು ಮಾಡೋದು ಬೇಡ ಅಂತ ಹೇಳಿದ್ರಲ್ಲ, ಹಾಗಾಗಿ ನಾನು ಅದನ್ನ ಪಾಲಿಸಕ್ ಹೋಗ್ತಿರ್ಲಿಲ್ಲ. ನನ್ಗೀಗ ಒಂದು ಇದೇನಂದ್ರೆ ಸರ್, ನಾನೀಗ ನಾಗರಾಜ್ ಸರ್ ಕೇಳೋದು, ಈಗ ಇದನ್ನ ಮಾಡ್ಲಿಕ್ಕೆ ಶುರು ಮಾಡದ್ಮೇಲೆ ನಾವು
ಅದನ್ನ ಪ್ರಾಕ್ಟೀಸ್ ಬಿಟ್ಬಿಡ್ಬೇಕಾ, ಅದು ಮಾಡ್ಕೊಂಡು ಇದು ಮಾಡ್ಬೇಕಾ ಅನ್ನೋದು. ಬೇಕಾಗಿಲ್ಲ ಅದು. ಅದಿಮ್ಗೆ ಬೇಡ ಈಗ. 1ನೇ ಕ್ಲಾಸಿನ ಪುಸ್ತಕ ಓದಿದ ಮೇಲೆ 2ನೇ ಕ್ಲಾಸಿಗೆ ಬಂದ್ಮೇಲೆ ಬೇಡ. 1ನೇ ಕ್ಲಾಸಿನ ಪುಸ್ತಕ ಬೇಕಿಲ್ಲ. ಆಯ್ತು ಸರ್. ಇಲ್ಲ, ಯಾಕೆಂದ್ರೆ ಅದು ಸಮ ಅದು ಮಾಡ್ಬೇಕಾ ಅನ್ನೋದೊಂದು ಅನುಮಾನ ಬಂತು ನನಗೆ. ಬೇಕಿಲ್ಲ. ಇದನ್ನೇ ಒಂದ್ 5 ಬಾರಿ ಮಾಡಿ, ಬೆಳಿಗ್ಗೆ ಒಂದ್ 5 ಬಾರಿ, ಸಾಯಂಕಾಲ ಒಂದ್ 5 ಬಾರಿ ಮಾಡಿ, ಖಂಡಿತವಾಗಿ 63ನೇ ದಿನಕ್ಕೆ ಮಹಾಕಾಶ ತತ್ವವನ್ನು ಮುಗಿಸುವಷ್ಟೊತ್ತಿಗೆ ನಿಮ್ಮ ಜೀವಮಾನದಲ್ಲಿ ಮತ್ತೆ ನಿಮ್ಗೆ ಇನ್ನು ತಲೆನೋವು ಬರಲ್ಲ. ಮತ್ತೆ ಸರ್ ನಂಗೆ ಹೇಳಿ. ಕಣ್ಣಿನ ದೃಷ್ಟಿ ಕೂಡ ಉತ್ತಮವಾಗತ್ತೆ. ಓಕೆ. ತಲೆನೋವು ಬರಲ್ಲ. ಮತ್ತೆ ಹೇಳಿ, ಮನಸ್ಸಿನ ಏಕಾಗ್ರತೆ ಚೆನ್ನಾಗಾಗತ್ತೆ. ಅದೇ ಪ್ರಶ್ನೆ ಇತ್ತು ನಂದು. ಮತ್ತೆ ಮರೆವಿನ ಸಮಸ್ಯೆ ದೂರ ಆಗತ್ತೆ. ಮುಖ್ಯವಾಗಿ ನೆನಪಿನ ಶಕ್ತಿ ಹೆಚ್ಚುತ್ತಾ ಹೋಗುತ್ತೆ. ಹಾಗಾಗಿ ಮಗಳಿಗೆ ಮಾಡಿಸ್ತಾ ಹೋಗ್ಬೋದಾ ಅಂತ. ಧಾರಾಳವಾಗಿ ಕಡ್ಡಾಯವಾಗಿ ಮಾಡಿಸಿ. ಅದ್ರಲ್ಲೂ ಯಾವ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಆ ಮಕ್ಕಳಿಗೆ ಇದನ್ನ ಮಾಡಿಸಿ, ಅವ್ರ ಜೀವನದಲ್ಲಿ ಕನ್ನಡಕ ಹಾಕೊಳ್ಳೋ ಸಮಸ್ಯೆ ಬರಲ್ಲ, ಅವ್ರಿಗೆ ತಲೆನೋವು ಬರಲ್ಲ. ಸರಿ ಸರ್. ತಲೆನೋವು ಬರಲ್ಲ, ನೆನಪಿನ ಶಕ್ತಿ ಹೆಚ್ಚುತ್ತೆ, ಮತ್ತೆ ಏಕಾಗ್ರತೆ ಅಂತಕ್ಕಂಥದ್ದು ಚೆನ್ನಾಗಿ ಅವ್ರಿಗೆ ಮೂಡುತ್ತೆ. ಈಗ ಅವ್ರಿಗೆ ಇದನ್ನ ಹೇಳ್ಕೊಟ್ಟು ಆಮೇಲೆ 21 ದಿವಸ ಆದ ನಂತರ ಇದನ್ನ ಅವಳು ಫಾಲೋ ಮಾಡಕ್ ಹೇಳ್ಬೇಕು ಮಗಳಿಗೆ. ಮೊದಲನೇದು ಅದು ಫಸ್ಟ್ ಸ್ಟೆಪ್ ಅದ್ ಮಾಡ್ಲೇಬೇಕು. ಅದು ಮಾಡ್ಬೇಕು. ಮೊದಲನೇ ಸ್ಟೆಪ್ ಅದನ್ನ ಮಾಡಿ ಆಮೇಲೆ 2ನೇ ಸ್ಟೆಪ್ ಇಲ್ಲಿ ಬರ್ತದೆ. ಅವ್ರಿಗೆ ದಿನಕ್ಕೆ ಒಂದು ಬೆಳಗ್ಗೆ ಸಂಜೆ 2 ಸಲ ಕೊಟ್ರೆ ಸಾಕಲ್ಲ ಮಾಡಿ ಅಂತ ಒಂದು 5 ಬಾರಿ ಮಾಡಿ, ಯಾಕಂದ್ರೆ ಚಿತ್ರಣ ಅಷ್ಟು ಸ್ಪಷ್ಟವಾಗಿ ಮೂಡ್ಬೇಕಲ್ಲ. ಅದಕ್ಕೆ ಆಯ್ತು. ಹಾಗಾಗಿ ಚೆನ್ನಾಗಿ ನೋಡಿ. ಅದು ಎಷ್ಟ್ರ ಮಟ್ಟಿಗೆ ಅಂತಂದ್ರೆ 30 ಕೌಂಟ್ ಮಾಡ್ತಿದ್ದಾಗೇನೆ ಚಿತ್ರ ಗೋಡೆ ಮೇಲೆ ಮೂಡ್ಬೇಕು. ನಮ್ಗ ಆಗ್ತಿತ್ತ ತರ. ನೀವು ಅಭ್ಯಾಸ ಮಾಡ್ತಾ ಬರೀ 30 ಕೌಂಟ್ ಮಾಡ್ಬಿಟ್ಟು ಗೋಡೆ ನೋಡಿದ್ರೆ ತಕ್ಷಣ ಚಿತ್ರ ಮೂಡ್ಬಿಡುತ್ತೆ ಅಲ್ಲಿ. ಹೌದು. ಮತ್ತೆ ಇದನ್ನ ಸೆಕೆಂಡ್ ಟೆಕ್ನಿಕ್ ಕೂಡ ನೀವು ಅಭ್ಯಾಸ ಮಾಡ್ತಾ ಜಸ್ಟ್ 30 ಸೆಕೆಂಡ್ 30 ಕೌಂಟ್ ಮಾಡ್ಬಿಟ್ಟು ಕಣ್ ಮುಚ್ಬಿಟ್ರೆ ಬಂದ್ಬಿಡುತ್ತೆ. ಸೊ ಈ ತರಹ ಅಭ್ಯಾಸ ಮಾಡ್ತಾ ಅದು ನಮ್ಮಲ್ಲಿ ದೃಢವಾಗ್ತಾ ಹೋಗುತ್ತೆ. ಆವಾಗ ನಮ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಖಂಡಿತ. ತುಂಬಾ ಧನ್ಯವಾದ. ಆಯ್ತು ಸರ್. ಮಾಸ್ಟರ್ ನಿಮ್ಗೂ ಧನ್ಯವಾದ. ರಂಗನಾಥ್ ಮಾಸ್ಟರ್. ಎಸ್ ಸ್ನೇಹಿತರೆ, ಇನ್ಯಾರಾದ್ರೂ ಪ್ರಶ್ನೆ ಕೇಳ್ತೀರಾ? ನಿಮ್ಮ ಅನುಭವ ಹಂಚ್ಕೊಳ್ಳಿ. ನಿಮ್ಗೆ ಹೇಗನ್ನಿಸ್ತು ಈ ಸೆಕೆಂಡ್ ಮೆಥಡ್ ಮಾಡಿದ ಮೇಲೆ ನಿಮ್ಗೂ? ದೀಪ ಅವ್ರ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ಕಾರ. ನಮಸ್ತೆ ನಾಗೇಶ್ ಗುರುಜಿ, ರಂಗನಾಥ್ ಗುರುಜಿ. ನಾನು 21 ದಿವಸನೂ ಮಾಡಿದೀನಿ ಗುರುಜಿ. ತುಂಬಾ ಚೆನ್ನಾಗ್ ಅನಿಸ್ತು. ಈಗ ಈ ಟೆಕ್ನಿಕ್ ನಾನ್ ಕಲ್ತ ಮೇಲೆ ಏನ್ ಅನ್ಕೊಂಡೆ ಅಂತಂದ್ರೆ, ಫಸ್ಟ್ ಹೇಳ್ಕೊಟ್ಟಿರೋ ಟೆಕ್ನಿಕ್ ಅಲ್ಲಿ ಅದು 1 ರಿಂದ 2 ಸೆಕೆಂಡ್ ನಮ್ ಕಣ್ ಮುಂದ್ ಇರ್ತಾ ಇತ್ತು. ಈ ಟೆಕ್ನಿಕ್ ಮಾಡೋದ್ರಿಂದ ಅಟ್ಲೀಸ್ಟ್ 5 ನಿಮಿಷ ಇರುತ್ತೆ ಅಂತ ಅನ್ಕೊಂಡಿದೀನಿ. ಮಹಾಕಾಯ ತತ್ವ ನೀವ್ ಹೇಳ್ಕೊಟ್ಮೇಲೆ ಅದ್ ಪೂರ್ತಿ ನಮ್ದು ಅಂದ್ರೆ ಮೈಂಡ್ ಅಲ್ಲಿ ಉಳ್ಕೊಂಡ್ಬಿಡುತ್ತೆ, ಅಚ್ಚ ಹಾಕ್ದಂಗೆ ಅಂತ ಅನ್ಕೊಂಡಿದೀನಿ ಗುರುಜಿ. ಅಂದ್ರೆ ಒಂದು ಟೆಕ್ನಿಕ್ ಇಂದ ಇನ್ನೊಂದು ಟೆಕ್ನಿಕ್ಗೆ ಅದು ತುಂಬಾ ಬಲಯುತವಾಗುತ್ತೆ ನಮ್ದು ಮೆಮೊರಿ ಅಂತ ಅನ್ಕೊಂಡಿದೀನಿ ಗುರುಜಿ. ತುಂಬಾ ಚೆನ್ನಾಗಿತ್ತು. ಇವತ್ತಂತ್ರು ಸಾಂಗ್ ಅಂತೂ ತುಂಬಾ ಅಮೇಜಿಂಗ್. ತುಂಬಾ ಕೇಳ್ಬೇಕು ಅಂತ ಅನ್ಸುತ್ತೆ ಗುರುಜಿ. ತುಂಬಾ ಚೆನ್ನಾಗಿತ್ತು ಕ್ಲಾಸ್. ತುಂಬಾ ಚೆನ್ನಾಗಿದೆ. ಕೇಳಿ ಆನಂದ ಅನುಭವಿಸಿ. ಮತ್ತೆ ಇದನ್ನ ಕೇಳುವಾಗ ಕಪಾಲಭಾತಿ ಪ್ರಾಣಾಯಾಮ ಮಾಡಿ. ಸರಿ ಈ ನಾನು ಕಳಿಸ್ಕೊಟ್ಟಿದೀವಲ್ಲ ಕಳೆದ ಇದರಲ್ಲಿ, ಅದರಲ್ಲಿ ಕಪಾಲಭಾತಿ ಪ್ರಾಣಾಯಾಮ ಮಾಡುವಾಗ ಈ ಸಾಂಗ್ ಹಾಕೊಳ್ಳಿ. ಬೇರೆ ಇನ್ನೊಂದು ಮೊಬೈಲ್ ಅಲ್ಲಿ ಹಾಕೊಂಡು ಈ ಸಾಂಗ್ ಅನ್ನ ಹಾಕೊಂಡು ಕಪಾಲಭಾತಿ ಪ್ರಾಣಾಯಾಮವನ್ನ ಮಾಡಿ. ತುಂಬಾ ಎಫೆಕ್ಟಿವ್ ಆಗಿರುತ್ತೆ. 4-5 ನಿಮಿಷಗಳು ಬರುತ್ತೆ. ಆ 5 ನಿಮಿಷಗಳ ಕಾಲ ಆನಂದವಾಗಿ ಅಭ್ಯಾಸ ಮಾಡ್ಬೋದು. ಪ್ರಾಣಾಯಾಮ ಎಲ್ಲ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀನಿ ಗುರುಜಿ. ಮಾಡ್ತಾ ಇದ್ದೀನಿ. ಮೆಡಿಟೇಷನ್ ಮಾಡ್ತಾ ಇದ್ದೀನಿ. ನಮ್ಗೆಲ್ಲ ಇನ್ಸ್ಪಿರೇಷನ್ ರಂಗನಾಥ್ ಗುರುಜಿ, ನೀವು ಗುರುಜಿ. ನಿಮ್ಮಂತ ಗುರುಗಳು ಸಿಕ್ಕಿರೋದು ನಮ್ಮ ಒಂದು ಪುಣ್ಯ. ಗುರುವಿನ ಗುಲಾಮನಾಗುವ ತನಕ ದೊರೆಯೋದಿನ್ನ ಮುಕುತಿ ಅಂತ ಹೇಳ್ತಾರಲ್ಲ ಗುರುಜಿ. ನಿಜವಾಗ್ಲೂ ಅದು ಯಾವ ಜನ್ಮದ ಒಂದು ಪುಣ್ಯನ ಏನೋ ಗೊತ್ತಿಲ್ಲ. ನಿಮ್ಮಂತ ಗುರುಗಳು ಸಿಕ್ಕಿದೀರಾ. ತುಂಬಾ ಖುಷಿ ಆಗುತ್ತೆ ಗುರುಜಿ. ಇಲ್ಲಿ
ನೀವು ದೂರದಲ್ಲಿದ್ದೀರಿ, ನಾವು ದೂರದಲ್ಲಿದ್ದೀವಿ. ಹಾ ಯಾರು ಗುಲಾಮರಾಗೋದು ಬೇಡ. ನಾವ್ ಏನ್ ಹೇಳ್ತಾ ಇದ್ದೀವಿ ಆ ಮಾರ್ಗವನ್ನ ಕಡ್ಡಾಯವಾಗಿ ಶ್ರದ್ಧಾಪೂರ್ವಕವಾಗಿ ಅನುಸರಿಸಿ ಸರಿ ಗುರುಜಿ, ಸಾಕಷ್ಟೇನೆ. ಅದೇ ನಮಗೆ ಕೊಡ್ತಕ್ಕಂತ ಕೃತಜ್ಞತೆ. ಸರಿ ನೀವು ಗುರುಜಿ. ಎಷ್ಟರ ಮಟ್ಟಿಗೆ ನೀವು ಇದನ್ನ ನಾವು ಕೊಡ್ತಾ ಇರ್ತಕ್ಕಂಥ ವಿಚಾರಗಳನ್ನ ತಕೊಂಡು ನೀವು ಅಳವಡಿಸ್ಕೊಳ್ತೀರಿ, ಜೀವನದಲ್ಲಿ ಅಪ್ಲೈ ಮಾಡ್ಕೊಳ್ತೀರಿ, ಅದೇ ನಮಗೆ ಕೊಡ್ತಕ್ಕಂತ ಗುರು ಕಾಣಿಕೆ, ಅದೇ ಕೊಡ್ತಕ್ಕಂತ ವಿಶ್ವಾಸ. ಸರಿ ಗುರುಜಿ, ತುಂಬಾ ಧನ್ಯವಾದಗಳು ಗುರುಜಿ. ರೈಟ್. ಓಕೆ ಓಕೆ. ರೇಣುಕಾ ಮಾತಾಡಿ. ರೇಣುಕಾ ಅವರು. ರೇಣುಕಾ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರೇಣುಕಾ ಅವರು. ಸರ್ ಹಾ, ಮಾತಾಡಿ. ನಮಸ್ತೆ ಸರ್. ಸರ್ಗೂ ನಮಸ್ತೆ ಸರ್. ನಮಸ್ತೆ ನಮಸ್ತೆ, ಹೇಳಿ. ತುಂಬಾ ಚೆನ್ನಾಗಿದೆ ಸರ್, ನಿಮ್ಮ ಹೇಳಿದ್ದು ನೀತಿ ಕಥೆಗಳು ಅದೆಲ್ಲ ತುಂಬಾ ಚೆನ್ನಾಗಿತ್ತು. ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಮನೆಯಲ್ಲಿ ಒಬ್ರು ಮಾಡಿದ್ರೆ ಇದು ಪ್ರಯೋಜನ ಇರಲ್ಲ. ಏನು ಗಂಡ ಹೆಂಡತಿ ಇರ್ತಾರೆ ಅದು ಇಬ್ರು ಮಾಡಿದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಯೋಗ ಮತ್ತು ಧ್ಯಾನ ಆಧ್ಯಾತ್ಮಿಕ ಚಿಂತನೆಗೆ ಬರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಇಂದಿನ ಅನೇಕ ಜನ್ಮಗಳಲ್ಲಿ ಅವನು ಪುಣ್ಯವನ್ನ ಮಾಡಿದ್ರೆ ಮಾತ್ರ, ಅಲ್ಲಿ ಏನಾದ್ರು ಒಂದಿಷ್ಟು ಸಾಧನೆಯನ್ನ ಮಾಡ್ತಾ ಇದ್ದು ಮಧ್ಯಂತರದಲ್ಲಿ ದೇಹವನ್ನ ಬಿಟ್ಟಿದ್ರೆ ಮಾತ್ರ ಈ ಜನ್ಮದಲ್ಲಿ ಇದಕ್ ಬರೋಕ್ ಸಾಧ್ಯ. ಈಗ ನಾನಿಷ್ಟು ಮಾಡ್ತಾ ಇದ್ದೀನಿ, ನನ್ನ ಪತ್ನಿಗೂ ಕೂಡ ನಾನು ಯೋಗವನ್ನ ಕಲಿಯುವ ಸಂದರ್ಭದಲ್ಲಿ ಅವ್ರಿಗೂ ಯೋಗ ಮಾಡಿಸ್ದೆ, ಆದ್ರೆ ಕಂಟಿನ್ಯೂ ಮಾಡ್ಲಿಲ್ಲ. ಶಾರೀರಿಕವಾಗಿ ಅನೇಕ ಸಮಸ್ಯೆಯನ್ನು ಎದುರಿಸ್ಕೊಂಡು ಕೆಳಗಡೆ ಮನೇಲಿದ್ದಾಳೆ. ನಾನಿಲ್ಲಿ ಧ್ಯಾನ ಮಾಡ್ತಾ ಕೂತಿರ್ತೀನಿ, ಅಲ್ಲಿ ಗೊರಕೆ ಹೊಡಿತಾ ಮಲಗಿರ್ತಾಳೆ. ಏನ್ ಮಾಡಕ್ಕಾಗಲ್ಲ. ಅದು ಅವರವರ ಕರ್ಮದ ಫಲ, ಅದು ಅವರವರ ಕರ್ಮದ ಫಲ. ನೀವು ಈ ಕ್ಷೇತ್ರಕ್ಕೆ ಬಂದು ಸಾಧನೆ ಮಾಡ್ತಾ ಇದ್ದೀರಿ ಅಂತಂದ್ರೆ ಹಿಂದೆ ನೀವು ಸಾಕಷ್ಟು ಪುಣ್ಯಗಳನ್ನ ಮಾಡಿದ್ದೀರಿ. ಅದರ ಫಲವಾಗಿ ನೀವು ಆಧ್ಯಾತ್ಮಿಕ ಚಿಂತನೆಗೆ ಬಂದು ಇವೆಲ್ಲ ವಿಷಯಗಳನ್ನ ಕೇಳ್ಕೊಳ್ತಾ ಇದ್ದೀರಿ. ಆದ್ರಿಂದ ಇದು ಹೇಗಿರ್ಬೇಕು ಅಂತ ಹೇಳಿದ್ರೆ, ಮನೆ ಒಳಗಡೆ ನಾನಿದ್ದೀನಿ, ಮನೆಗೆ ಬೆಂಕಿ ಬಿದ್ದ್ಬಿಡುತ್ತೆ. ತಕ್ಷಣ ಏನ್ ಮಾಡ್ತೀನಿ, ನಾನ್ ಮೊದಲು ಆಚೆ ಹೋಗ್ತೀನಿ. ನಾನ್ ಆಚೆ ಹೋಗ್ಬಿಟ್ಟು ಅಯ್ಯಯ್ಯೋ ನನ್ನ ಮನೆಯಲ್ಲಿ ಹೆಂಡತಿ ಮಕ್ಕಳು ಬೇಕಾದಷ್ಟು ವಸ್ತುಗಳು ಎಲ್ಲ ಬೆಂಕಿ ಬಿದ್ದೋಗಿದೆ, ಬನ್ನಿ ಯಾರು ಸಹಾಯ ಮಾಡಿ ಅಂತ ಕೂಗ್ಕೊತೀನಿ. ಅಂದ್ರೆ ಏನರ್ಥ, ಸಮಸ್ಯೆ ಬಂದಾಗ, ನನಗೆ ಬಂದಾಗ ಆ ಸಮಸ್ಯೆಯನ್ನ ನಾನೇ ಎದುರಿಸ್ಬೇಕು. ಬಂಧನಕ್ಕೆ ನಾನು ಒಳಗಾಗಿದ್ರೆ ಆ ಬಂಧನದಿಂದ ನಾನ್ ಬಿಡಿಸ್ಕೊಂಡು ಈಚೆ ಬರೋದು ಪ್ರಯತ್ನ ಮಾಡ್ತೀನಿ. ಎಲ್ಲರನ್ನು ಬಂಧನದಿಂದ ಬಿಡಿಸೋಕ್ ಸಾಧ್ಯ ಇಲ್ಲ. ಆದ್ರಿಂದ ನನ್ನ ಹೊಟ್ಟೆ ತುಂಬಬೇಕಾದ್ರೆ ನಾನೇ ಹೇಗೆ ಊಟ ಮಾಡಬೇಕೋ ಹಾಗೆ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಬಂದಾಗ ಇದು ಸಂಪೂರ್ಣ ಸ್ವಾರ್ಥ. ಮೊದಲು ತಿಳ್ಕೊಳ್ಳಿ, ಇದು ಸಂಪೂರ್ಣ ಸ್ವಾರ್ಥ. ಅಂದ್ರೆ ಏನು, ಮೊದಲು ನಾನು ಸರಿ ಹೋಗ್ಬೇಕು, ನಾನು ಸಾಧನೆ ಮಾಡ್ಬೇಕು. ನೀವು ಸಾಧನೆಯನ್ನ ಮಾಡಿ ನಿಮ್ಮಲ್ಲಿ ಪರಿವರ್ತನೆ ಆದಾಗ, ನಿಮ್ಮ ಪರಿವರ್ತನೆಯನ್ನ ಕಂಡು ನಿಮ್ಮ ಕುಟುಂಬದ ಇತರ ಸದಸ್ಯರು, ನಿಮ್ಮ ಪತಿ ಆಗ್ಬೋದು ಅಥವಾ ಇನ್ ಮಿಕ್ಕವರಾಗ್ಬೋದು, ಇಲ್ಲಪ್ಪ ಇವ್ರ ಹಾಗೆ ನಾನು ಏನಾದ್ರು ಒಂದಿಷ್ಟು ಮಾಡಿ ನಾನು ಉತ್ತಮವಾದ ಮಾರ್ಗಕ್ಕೆ ಬರ್ಬೇಕು ಅಂತಕ್ಕಂಥದ್ದು ಅವರಲ್ಲಿ ಬರ್ಬೇಕೇ ಹೊರತು ನೀವು ಅವ್ರಿಗೆ ಹೇಳಿ ಕಲ್ಸಕ್ ಆಗಲ್ಲ. ಆದ್ರಿಂದ ಆ ಚಿಂತನೆ ಬೇಡ. ನಿಮ್ಮನ್ನ ನೀವು ಉದ್ಧಾರ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಅಂದ್ರೆ ಸರ್, ಇವಾಗ ನಾವು ಎಲ್ಲಾನ ಹೋಗ್ಬೇಕಾದ್ರೆ ಅವ್ರ ಪರ್ಮಿಷನ್ ಇಲ್ದಿರ ಅವ್ರು ಕರ್ಕೊಂಡು ಹೋಗ್ತಿರ ನಾವ್ ಹೋಗಕ್ ಆಗಲ್ಲ ಸರ್ ಕೆಲವು ಜಾಗಕ್ಕೆಲ್ಲ. ಹೇಳ್ದೆ ಇಷ್ಟ ಇವಾಗ ನೆನ್ನೆ ಅಲ್ಲಿ ಹತ್ರ ಹೋಗಿರೋದಿಕ್ಕೆ ಬರೋಣ ಅಂದ ಇದಕ್ಕೆ ಬಿದ್ರಗುಪ್ಪೆ ಕರ್ಕೊಂಡೋಗಿ ಅಲ್ಲಿ ಅದು ಇದು ಪಿರಮಿಡ್ ಎಲ್ಲ ನೋಡಿ ಅದೆಲ್ಲ ಮಾಡಿ ಎಲ್ಲ ಮಾಡಿದ್ವಿ. ಒಳಗಡೆ ಹೋಗಿ ಕುತ್ಕೊಂಡು ಎಲ್ಲ ಮಾಡಿದ್ವಿ. ಆದ್ರೆ ಧ್ಯಾನ ಮಾಡೋಣ ಅಂದ್ರೆ ಬೇಡ, ಮನೇಲಿ ಮಾಡ್ಕೊಳ್ಳೋಣ ಅಂತ ಎದ್ದು ಬಂದು ಅವಾಗ ನಾನು ಅಲ್ಲಿ ಕುತ್ಕೊಳಕ್ಕೂ ಇಲ್ಲ ಬರಂಗೂ ಇಲ್ಲ, ಹಂಗಾಗುತ್ತೆ, ಆತರ ಆಗುತ್ತೆ.
ಅದೇ ಅವರು ಇಲ್ಲಿ ನಮ್ ಜೊತೆ ಇದ್ದಿದ್ರೆ ಅವಾಗ ಹೌದೌದೌದೌದು. ಅಲ್ಲ ಪಾಪ ನಾವು ನಿಮ್ಮ ಚಿಂತನೆ ಸರಿಗಿದೆ, ನಿಮ್ಮ ಕಳಕಳಿ ಚೆನ್ನಾಗಿದೆ, ಏನ್ ಮಾಡ್ತೀರಿ? ಸ್ಪಂದನ ಇಲ್ವಲ್ಲ. ಅದಕ್ಕೆ ಅದೇ ಬಂದಿರೋ ಮನೆಯೇ ಮಂತ್ರಾಲಯ, ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ಆದ್ರಿಂದ ನಾನು ಅಲ್ಲೇ ಹೋಗಿ ಮಾಡ್ಬೇಕು ಅಂತಕ್ಕಂಥದ್ದು ಬೇಡ. ನಾನು ಇದ್ದ ಜಾಗದಲ್ಲೇ ಒಂದು ಇದು ಸಿಗುತ್ತೆ, ಏನು ಕ್ಯಾಪ್ಗಳು ಸಿಗುತ್ತೆ, ಪಿರಮಿಡ್ ಕ್ಯಾಪ್ಗಳು ಸಿಗುತ್ತೆ. ಅಷ್ಟೇ ಅಷ್ಟೇ. ಯಾಕಂದ್ರೆ ನಮಗೆ ಏನು ಸಾಧ್ಯವಾಗತ್ತೆ ಅದ್ರಲ್ಲಿ ನಾವು ತೃಪ್ತಿ ಪಡೋದಕ್ಕೆ ಪ್ರಯತ್ನ ಮಾಡ್ಬೇಕು. ಪ್ರಯತ್ನ ಮಾಡಿ. ಆದ್ರೆ ನೀವು ಹೇಳ್ಕೊಟ್ಟಿದ್ದ ಮೆಥಡ್ ಅದು ನಾನು 21 ದಿವಸ 2 ದಿವಸ 3 ದಿವಸ ಏನೋ ನನ್ಗೆ ಮಿಸ್ ಆಯ್ತು ಸರ್ ಈ ನಡುವೆ. ಆದ್ರೆ ತುಂಬಾ ಚೆನ್ನಾಗಿ ಬರ್ತಾ ಇತ್ತು ನನ್ಗೆ ಅದನ್ನ ಕಲ್ಪನೆ ತುಂಬಾ ಚೆನ್ನಾಗಿತ್ತು. ಆದ್ರೆ ಇವತ್ತು ಹೇಳ್ಕೊಟ್ಟಿದ್ದಂತೂ ಇನ್ನೂ ತುಂಬಾ ಚೆನ್ನಾಗಿತ್ತು ನಂಗೆ. ಫಸ್ಟ್ ಟೈಮ್ ಮಾಡಿದ್ದು ತುಂಬಾ ಚೆನ್ನಾಗ್ ಬಂತು. 2ನೇ ಟೈಮ್ ಮಾಡಿದ್ದು ಅಷ್ಟು ಇದಾಗ್ಲಿಲ್ಲ. ಅದು ನಾವು ಯಾವ್ಯಾವ ತರ ಅದನ್ನ ಗಮನಿಸಿದ್ವೋ ಅದೇ ತರ ನಮ್ಗೆ ಅದು ಪಿಕ್ಚರ್ ಬರ್ತಾ ಇತ್ತು. ಹೌದೌದೌದು. ನಾವು ಕಾನ್ಸಂಟ್ರೇಷನ್ ಅದ್ರ ಮೇಲೆ ಇಟ್ಟಿದ್ದು ಹೆಂಗಿತ್ತೋ ಸೇಮ್ ಅದ ಬರ್ತಾ ಇತ್ತು. ಮಾಡಿ ಈ 2 ತಂತ್ರಗಳಾದ್ಮೇಲೆ 43ನೇ ದಿನಕ್ಕೆ ಮಹಾಕಾಶ ತತ್ವದ ಬಗ್ಗೆ ಹೇಳ್ತೇನೆ. ಅದನ್ನ ನೀವು ನೋಡ್ಬಿಟ್ರೆ ಕುಣಿದಾಡ್ಬಿಡ್ತೀರಿ, ಸುಮ್ಮನೆ ಕೂತ್ಕೊಳ್ಳಲ್ಲ ಅವಾಗ, ಅಷ್ಟು ಖುಷಿ ಆಗತ್ತೆ. ಆದ್ರಿಂದ ಇದನ್ನು ಕೂಡ 21 ದಿವಸ ಕಡ್ಡಾಯವಾಗಿ ಮಾಡಿ, ಬೆಳಿಗ್ಗೆ ಸಂಜೆ. ನಿಮ್ಗೆ 30 ಸೆಕೆಂಡ್ ನೋಡ್ತಿದ್ದಾಗೆ ದೃಶ್ಯ ಬಂದ್ಬಿಡುತ್ತೆ. ಆದ್ರೆ ಆಪ್ಟಿಕಲ್ ನರ್ವ್ಸ್ ಸ್ಟ್ರೆಂಥನ್ ಆಗ್ಬೇಕು ಅಂದ್ರೆ 60 ಕೌಂಟ್ ಮಾಡ್ಲೇಬೇಕು. 60 ಕೌಂಟ್ ಮಾಡಿ ಆಮೇಲೆ ನೀವು ಅದನ್ನ ಮಾಡಿದಾಗ ಕಂಪ್ಲೀಟ್ ಆಗಿ ನಿಮಗೆ ಆಪ್ಟಿಕಲ್ ನರ್ವ್ಸ್ ಅಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ ಹೋಗುತ್ತೆ, ರೆಟಿನಾ ಶುದ್ಧವಾಗತ್ತೆ, ಮತ್ತೆ ಮೆಮರಿ ಪವರ್ ಜಾಸ್ತಿ ಆಗುತ್ತೆ, ಮತ್ತೆ ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಗುತ್ತೆ, BP ನಾರ್ಮಲ್ ಆಗತ್ತೆ. ನಮ್ಮ ಶರೀರದಲ್ಲಿ ಅನೇಕ ಸಮಸ್ಯೆಗಳು ದೂರ ಆಗ್ತವೆ. ನನ್ಗಿರೋ ಪ್ರಾಬ್ಲಮ್ ನೆನಪಿನ ಶಕ್ತಿನೂ ಕಮ್ಮಿ ಇದೆ, ಸ್ವಲ್ಪ ಇದು ಕಾನ್ಸಂಟ್ರೇಷನ್ ಇದೆ. ಅದನ್ನ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳೋ ತರ ಮಾಡ್ಕೋಬೇಕು ಸರ್. ಮತ್ತೆ ನಿಮ್ಮ ಮನಸ್ಸಿನಲ್ಲಿ ನನಗೆ ನೆನಪಿನ ಶಕ್ತಿ ಕಮ್ಮಿ ಇದೆ, ಏಕಾಗ್ರತೆಯ ಶಕ್ತಿ ಕಮ್ಮಿ ಇದೆ ಅಂತಕ್ಕಂಥ ಶಬ್ದವನ್ನು ಇನ್ನೊಮ್ಮೆ ಬಳಸಬೇಡಿ. ಯಾಕೆಂದ್ರೆ ಅದು ನನ್ನ ಮನಸ್ಸಿನಲ್ಲಿ ಇದೇನಾದ್ರು ನೆಲೆ ಊರ್ಬಿಟ್ರೆ ನನಗೆ ನೆನಪಿನ ಶಕ್ತಿ ಕಮ್ಮಿ ಇದೆ, ನನಗ್ ಮರ್ತೋಗ್ಬಿಡ್ತೀನಿ ಅಂತ ಅಂತದ್ದೇ ಇದ್ರೆ ಅದು ಅದೇ ಆಗ್ಬಿಡುತ್ತೆ. ಯದ್ಭಾವಂ ತದ್ಭವತಿ ಯದಿಚ್ಛತಿ ತತ್ ಪ್ರಾಪ್ತಿರಸ್ತು ಅಂತ ಹೇಳ್ತಾರೆ. ಆದ್ರಿಂದ ನನ್ನ ಮನಸ್ಸು ತುಂಬಾ ನೆನಪಿನ ಶಕ್ತಿ ಚೆನ್ನಾಗಿದೆ, ಮತ್ತೆ ನನಗೆ ಏಕಾಗ್ರತೆ ಚೆನ್ನಾಗಿ ಆಗ್ತಾ ಇದೆ. ಈ ತರ ಪಾಸಿಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಹೌದು ಸರ್, ಹೌದು ಸರ್, ಹೌದು ಸರ್, ಹೌದು. ಒಳ್ಳೇದು. ಮಾಡ್ಕೊಳ್ಬೇಕು ಅದು ಎಲ್ಲಾನು. ಆದ್ರೆ ತುಂಬಾ ಚೆನ್ನಾಗಿತ್ತು ಸರ್, ತುಂಬಾ ಚೆನ್ನಾಗಿದೆ. ಆದ್ರೆ ಇದೆಲ್ಲಾನು ನಮ್ಗೆ ಸಿಗ್ಬೇಕಾದ್ರೆ ರಂಗನಾಥ್ ಸರ್ರೇ ನಮ್ಗೆ ಮೂಲ. ಅವ್ರಿಗೆ ನಮ್ಗೆ ತುಂಬಾ ಪದಗಳು ಹೇಳ್ಬೇಕು, ಅವರಿಂದನೇ ನಮ್ಗೆ ಇದೆಲ್ಲ ಸಿಕ್ಕಿದೆ. ಆದ್ರೆ ತುಂಬಾ ಇದನ್ನ ಪಡ್ಕೊಳ್ಳೋದ್ ನಾವೇ ಧನ್ಯರು ಅಷ್ಟೇ. ಆಯ್ತು, ಸರಿ ಸರ್. ಸಂತೋಷ. ಇನ್ನೊಬ್ರು ರೇಣುಕಾ ಮಾತಾಡಿಮ್ಮ. ಮಾತಾಡಿಮ್ಮ, ಅನ್ಮ್ಯೂಟ್ ಆಗಿಲ್ಲ ರೇಣುಕಾ ಅವರೇ. ಜಯಂತಿ ಅವರು ಮಾತಾಡಿದ್ರು. ನಮಸ್ತೆ ಗುರುಜಿ. ನಮಸ್ಕಾರ ಗುರುಜಿ. ನೋಡಿ, ಅಡಿಗೆ ಮನೆಯಲ್ಲೇ ಮಾತಾಡ್ತಾ ಇದ್ದೀರಿ. ನಾವ್ ಮತ್ತೆ ಹೋಗ್ಬೇಕಿಲ್ಲ ಸರ್, ನಾವು ವೃತ್ತಿನ ಕರೆಕ್ಟ್ ನೋಡಿ, ಕಾಯಕವೇ ಕೈಲಾಸ.
ಆ ಅದೇ ಸರ್. ಕೆಲಸವನ್ನು ಮಾಡ್ತಾ ಇಲ್ಲೂ ತೊಡಗಿಸ್ಕೊಂಡಿದ್ದೀರಲ್ಲ, ನಿಜಕ್ಕೂ ಸ್ವ ಒಳ್ಳೇದು, ಬಹಳ ಸಂತೋಷ. ಹೇಳಿ. ಸ್ವಕಾರ್ಯ ಸ್ವಾಮಿ ಕಾರ್ಯ ಎರಡು ಆಗ್ಬೇಕಲ್ಲ ಸರ್. ಹೌದು, ಖಂಡಿತ ಖಂಡಿತ ಖಂಡಿತ. ಹೇಳಿ. ಚೆನ್ನಾಗಿ ಸರ, ಆರಾಮಿದ್ದೀರಿ ಸರ? ಆರಾಮಿದಿ. ಹಾ ಸರ್, ಇದು ನೀವ ಇವತ್ತ ಹೇಳಿದ್ರಲ್ಲ, ಅದ್ಭುತವಾಗಿತ್ತು ಅದು. ಚಮತ್ಕಾರ, ಒಂದ್ ರೀತಿಯಲ್ಲಿ ಚಮತ್ಕಾರ. ಅವ್ರ ಮೇಡಮ್ ಅವ್ರು ಹೇಳಿದ್ರಲ್ಲ, ಕಣ್ಮುಚ್ಚಿ ಸಹ ಬರ್ತದೆ ಅಂತ. ನಾನು ಅವತ್ತೇ ಅದ್ ಪ್ರಯೋಗ ಮಾಡಿದ್ದೆ ನಾನು ಅವತ್ತೇ. ಹೌದು, ಹೇಳಿದ್ರಿ ಅವತ್ತು. ಆದ್ರೆ ನಾನು ಹೇಳಿದ್ದೆ ಅದನ್ನ ಈಗ್ಲೇ ಮಾಡಕ್ ಹೋಗ್ಬೇಡಿ, 21 ದಿವಸ ಇದನ್ನ ಮಾಡಿ ಕಡ್ಡಾಯವಾಗಿ ಅಂತ ಹೇಳಿದ್ದೆ ನಾನು. ನಾನು ಅವತ್ತು ಪ್ರಯೋಗ ಮಾಡಿದ್ದೆ ಸರ್. ಆದ್ರೆ ಅದನ್ನ ಬಿಟ್ಟು ಮತ್ತೆ ನೀವ್ ಹೇಳ್ಕೊಟ್ಟಿದ್ ಪ್ರಕಾರನೇ ಅದನ್ನ 21 ಡೇಸ್ ಮಾಡಿದೆ. ಇವತ್ತು ಮಾಡಿದೆ. ಅದ್ಭುತವಾಗಿತ್ತು, ಅದ್ಭುತ ಎಕ್ಸ್ಪೀರಿಯನ್ಸ್. ಒಳ್ಳೆ ಅದು ಮಾತುಗಳಲ್ಲಿ ಎಕ್ಸ್ಪ್ರೆಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಒಳ್ಳೆ ಅನುಭವ ಆಯ್ತು ಸರ್. ಆಮೇಲೆ ಏನಂತಂದ್ರೆ, ಈಗ ಇವ್ರು ಮೇಡಮ್ ಅವ್ರು ಹೇಳಿದ್ರಲ್ಲ ಇವಾಗ ತಾನೆ, ನಂದು ಕೊರಗು ಅದೇ. ನಮ್ಮ ಮನೇಲಿ ನನ್ ಮಕ್ಕಳಿಗೆಲ್ಲ ಹೇಳ್ತೀನಿ, ಒಂದ್ 10 ನಿಮಿಷ ಮೆಡಿಟೇಷನ್ ಮಾಡ್ರಿ. 10 ನಿಮಿಷ ಬಹಳ ಬೇಡ, ನನ್ ಜೊತೆಗ್ ಬರ್ರಿ, ನೀವ್ ಜಾಯಿನ್ ಆಗ್ರಿ, ಒಂದ್ ಸ್ವಲ್ಪ ಜಾಯಿನ್ ಆಗ್ರಿ, ನೋಡ್ರಿ, ಕೇಳ್ರಿ, ಅವ್ರ ಮಾತುಗಳನ್ನ ಕೇಳ್ರಿ, ನನ್ ಜೊತೆಗ್ ಬರ್ರಿ ನೀವು ಅಂತ ಹೇಳ್ತೀನಿ. ಬಟ್ ಯಾರು ನನ್ ಜೊತೆಗೆ ಬರ್ತಾ ಇಲ್ಲ, ನಾನೇ ಒಬ್ಳೆ ಮಾಡ್ತಾ ಇದ್ದೀನಿ. ಬರಲ್ಲ. ಯಾಕಂದ್ರೆ ನೋಡಿ, ಅರ್ಥ ಮಾಡ್ಕೊಳ್ಳಿ, ನಾವು ಅವ್ರ ಪಾಲಿಗೆ ತಾಯಿಯಾಗಿಯೋ ಹೆಂಡತಿಯಾಗಿಯೋ ಕಾಣಿಸ್ಕೊಳ್ತೀವಿ ಹೊರತು ಗುರುವಿನ ಹಾಗೆ ಕಾಣಿಸ್ಕೊಳ್ಳಲ್ಲ. ಯಾವಾಗ ಒಬ್ಬ ಗುರುವಿನ ಮುಖಾಂತರ ಬಂದಾಗ ಮಾತ್ರ ಆ ವಿದ್ಯೆ ನಮಗೆ ಸಫಲವಾಗತ್ತೆ, ಅಲ್ಲಿ ನಮಗೆ ಕಲಿಯೋದಕ್ಕೆ ಆಸಕ್ತಿ ಬರುತ್ತೆ. ನಾನು ನನ್ ಮಕ್ಳು ಕಲ್ಸಕ್ ಆಗಲ್ಲ, ಆಗೋದಿಲ್ಲ ಸರ್. ನನ್ನ ಹೆಂಡತಿ ಕಲ್ಸಕ್ ಆಗಲ್ಲ, ನನ್ ಮೊಮ್ಮಕ್ಳು ಕಲ್ಸಕ್ ಆಗಲ್ಲ. ನಾನೇನಾದ್ರು ಸಮಾಜಕ್ಕೆ ಕೊಡ್ತಾ ಹೋಗ್ತೀನಿ ಅಷ್ಟೇ. ಸೊ ಹಾಗಾಗಿ ನನ್ನ ಯೋಗ ಗುರುಗಳು ಪ್ರಪ್ರಥಮವಾಗಿ ಇದನ್ನೇ ಹೇಳಿದ್ರು ನನಗೆ, ನೋಡ್ರಪ್ಪ, ನೀವು ಯೋಗಿಗಳಾಗಿದ್ದೀರಿ, ನೀವು ಚೆನ್ನಾಗಿ ಯೋಗಾಭ್ಯಾಸ ಮಾಡ್ತಾ ಇದೀರಿ ಅಂತೇಳಿ ನಿಮ್ಮ ಮಕ್ಕಳು ಮೊಮ್ಮಕ್ಳು ಕಲ್ಸಕ್ ಹೋಗ್ಬೇಡಿ, ನಿಮ್ ಹೆಂಡತಿ ಕಲ್ಸಕ್ ಹೋಗ್ಬೇಡಿ. ಯಾಕಂದ್ರೆ ಅವ್ರು ನಿಮ್ಮ ಹತ್ರ ಕಲಿಯಲ್ಲ. ನಿಮ್ಮನ್ನ ನೋಡ್ತಕ್ಕಂತ ದೃಷ್ಟಿಕೋನವೇ ಬೇರೆ, ತಾತನಾಗಿಯೋ ತಂದೆಯಾಗಿಯೋ ಹೀಗೆ ನಮ್ಮನ್ನ ಆ ದೃಷ್ಟಿಯಿಂದ ನೋಡ್ತಾರೆಯೇ ಹೊರತು ಇವ್ರೇನೋ ನಮಗ್ ಕಲಿಸ್ತಾ ಇದಾರೆ, ನಾವು ಕಲಿಬೇಕು ಅಂತಕ್ಕಂತ ಭಾವನೆ ಅವರಲ್ಲಿ ಬರಲ್ಲ. ಆದ್ರಿಂದ ನನ್ನನ್ನ ನೋಡ್ಕೊಂಡು ಇವ್ರಿಷ್ಟು ಸಾಧನೆ ಮಾಡ್ತಾ ಇದಾರಲ್ಲ, ನಾವು ಏನಾದ್ರು ಮಾಡ್ಬೇಕಲ್ಲ ಅಂತ ಹೇಳಿ ಅವರಲ್ಲಿ ಏನಾದ್ರು ಪರಿವರ್ತನೆ ಆದ್ರೆ, ಅವರ ಕರ್ಮಶೇಷಗಳು ಕಳೆದಿದ್ರೆ ನಮ್ಮ ಮಾರ್ಗಕ್ಕೆ ಬರ್ತಾರೆ. ಇಲ್ಲ ಅಂದ್ರೆ ಬರಲ್ಲ. ಚಿಂತೆ ಬೇಡ. ಯಾಕೆಂದ್ರೆ ಒಂದನ್ನ ಚಿಂತನೆ ಮಾಡ್ಬೇಕು ನಾವು, 84 ಲಕ್ಷ ಜೀವರಾಶಿಗಳಲ್ಲಿ ಅನಂತ ಕೋಟಿ ಜನ್ಮಗಳನ್ನ ಧಾರಣೆ ಮಾಡಿ ಬಂದಿದ್ದೀವಿ. ಅಷ್ಟು ಜನ್ಮಗಳಲ್ಲಿ ಎಷ್ಟೋ ಮಕ್ಕಳು ಬಂದು ಹೊಟ್ಟೋಗಿದ್ದಾವೆ, ಎಷ್ಟೋ ಜನ ಗಂಡದಿರ್ ಬಂದು ಹೊಟ್ಟೋಗಿದ್ದಾರೆ, ಎಷ್ಟೋ ಜನ ಹೆಂಡತಿರ್ ಬಂದು ಹೊಟ್ಟೋಗಿದ್ದಾರೆ. ವೇದಾಂತ ಹೇಳುತ್ತೆ, ನಿಜಗುಣ ಶಿವಯೋಗಿಗಳು ಒಂದ್ ಕಡೆ ಹೇಳ್ತಾರೆ, ಒಂದು ಗೋವಿನ ಪಾದದಷ್ಟು ಜಾಗವು ಉಳಿದಿಲ್ವಂತೆ ನಾನು ಹುಟ್ಟದೇ ಇರುವ ಜಾಗ, ನಾನು ಮೆಟ್ಟದೇ ಇರತಕ್ಕಂತ ಭೂಮಿ. ಸಪ್ತ ಸಮುದ್ರಗಳಲ್ಲಿ ಎಷ್ಟು ನೀರಿದೆಯೋ ಅಷ್ಟು ಪ್ರಮಾಣದ ತಾಯಿ ಹಾಲನ್ನ ಕುಡ್ದಿದೀವಂತೆ ನಾವು. ಆದ್ರಿಂದ ಈಗ ಬಂದಿರುವವರು ಏನೋ ಬಂದಿದ್ದಾರೆ, ಅವ್ರ ಕರ್ಮವನ್ನ ಅನುಭವಿಸೋದಕ್ ಬಂದಿದ್ದಾರೆ, ಅನುಭವಿಸ್ಕೊಂಡು ಹೋಗ್ತಾರೆ. ನಾವು ಅನಂತ ಕೋಟಿ ಜನ್ಮಗಳಲ್ಲಿ ಪುಣ್ಯಗಳನ್ನ ಮಾಡಿ ಬಂದಿರೋದ್ರಿಂದ ಈ ಒಂದು ಕ್ಷೇತ್ರಕ್ಕೆ ಬಂದಿದ್ದೀವಿ. ನಿಜ 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 ಸರ್. ಈ ವಿಚಾರಗಳನ್ನ ನಾವು ಕೇಳಿಸ್ಕೊತಾ ಇದ್ದೀವಿ. ಆದ್ರಿಂದ ನಮ್ಮ ಆತ್ಮವನ್ನ ಉನ್ನತಿಗೊಳಿಸ್ಕೊಂಡು ನಾವು ನಮ್ಮ ಜನ್ಮವನ್ನ ಸಾರ್ಥಕ ಮಾಡ್ಕೊಳ್ಳೋಣ. ಖಂಡಿತವಾಗಿ ಅವ್ರ ಕಲೀಲಿಲ್ಲ ಇವ್ರ ಕಲೀಲಿಲ್ಲ ಅಂತ ಬೇಸರ ಮಾಡ್ಕೊಳ್ಳೋದು ಬೇಡ. ನನ್ನನ್ನ ನಾನು ಮೊದಲು ಉದ್ಧಾರ ಮಾಡ್ಕೊಳ್ಳೋಣ. ಹಿಂದಿನಲ್ಲಿ ಹೇಳ್ತಾರೆ, ಆದ್ಮಿ ಬನ್ ಸಕ್ತಾ ಹೈ ಅವ್ರ ಬನಾ ಸಕ್ತಾ ಹೈ ಅಂತ. ಯಾರನ್ನ ಬನಾ ಸಕ್ತಾ ಹೈ? ಸಮಾಜವನ್ನ. ಯಾಕೆಂದ್ರೆ ಸಮಾಜದಲ್ಲಿ ಇರ್ತಕ್ಕಂಥ ನೀವು ನನ್ನನ್ನ ಗುರುವಿನ ರೂಪದಲ್ಲಿ ನೋಡ್ತೀರಿ ಅಲ್ವಾ? ನನ್ ಮಕ್ಕಳು ನೋಡ್ತಾರ? ಸಾಧ್ಯ ಇಲ್ಲ ಮಕ್ಕಳು. ಮತ್ತೆ ಆದ್ರಿಂದ ನನ್ನನ್ನ ಯಾರು ಗುರು ರೂಪದಲ್ಲಿ ನೋಡ್ತಾರೆ ಅವರು ಕಲಿಸ್ತಾ ಹೋಗೋಣ. ನಿಮ್ಮ ಜ್ಞಾನವನ್ನ ಬೇರೆಯವರು ಕಲಿಸಿ, ಖಂಡಿತವಾಗಿ ಅವ್ರು ಕಲಿತಾರೆ. ಸರ್, ನಾನು ಶಾಲಾ ಮಕ್ಕಳಿಗೆ ಹೇಳೋದು ಮಾಡಿದೀನಿ ಸರ್. ನನ್ನ ಶಾಲೆಯಲ್ಲಿ
ಮಾಡಿ 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 ಮಾಡಿ. ಮಾಡಿದೀನಿ ಸರ್, ಅವ್ರು ಮಾಡ್ತಾ ಇದ್ದಾರೆ. ಅವ್ರು ಒಳ್ಳೆ ಎಕ್ಸ್ಪ್ರೆಷನ್, ಒಳ್ಳೆ ಅನುಭವಗಳನ್ನ ಹೇಳ್ತಾ ಇದ್ದಾರೆ ಸರ್ ಅವ್ರ ಮಕ್ಕಳು ನಮ್ ಸ್ಕೂಲಲ್ಲಿ. ನಾನು ಇದನ್ನೆಲ್ಲ ಪ್ರಯೋಗ ಮಾಡಿದ್ದು ನನ್ನ ಶಾಲೆಯಲ್ಲಿ ಮಕ್ಕಳ ಮೇಲೇನೆ. ನಾನು ಕೂಡ ಶಿಕ್ಷಕನಾಗಿದ್ದವನು. ಹೌದು ಸರ್. ಹಾಗಾಗಿ ನಾನು ಪ್ರತಿನಿತ್ಯ ಕ್ಲಾಸ್ ತಗೋಬೇಕಾರೆ ಓಂಕಾರವನ್ನ 3 ಬಾರಿ ಮಾಡಿಸಿ ಆ ಓಂಕಾರ ನಾದದಿಂದ ಉತ್ಪತ್ತಿ ಆಗ್ತಕ್ಕಂತ ಒಂದು ಸಂವೇದನೆಗಳನ್ನ ಮಕ್ಕಳು ಅನುಭವಿಸಿ ಆಮೇಲೆ ಅವ್ರನ್ನ ನಾನು ಪಾಠ ಶುರು ಮಾಡ್ತಾ ಇದ್ದೆ. ಯಾವ ಕ್ಲಾಸ್ಗೂ ನಾನು ಏಕ್ದಮ್ ಹೋಗಿ ಪುಸ್ತಕ ತೆಗೆದಿದ್ದೇ ಇಲ್ಲ. ಹೌದು ಸರ್. ಮಾಡಿ ಇದನ್ನ. ಆಗ ನಿಮ್ಗೆ ನೀವು ರಿಟೈರ್ಡ್ ಆಗಿ ಎಷ್ಟೇ ವಯಸ್ಸಾದ್ರೂ ಕೂಡ ನಿಮ್ಮನ್ನ ಮಕ್ಕಳು ಗುರುತಿಸ್ತಾರೆ. ಹೌದು ಸರ್. ಪಾಠ ಚೆನ್ನಾಗ್ ಮಾಡೋರ್ನ ಯಾರು ಗುರುತಿಸಲ್ಲ. ಆಧ್ಯಾತ್ಮಿಕ ಚಿಂತನೆ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳನ್ನ ಯಾರು ಕೊಡ್ತಾರೆ ಅಂತ ಶಿಕ್ಷಕರನ್ನ ಮಕ್ಕಳು ಖಂಡಿತ ಗೌರವಿಸ್ತಾರೆ, ನೆನಪಿನಲ್ಲಿ ಇಟ್ಕೊಳ್ತಾರೆ. ಈಗ್ಲೂ ನನ್ನ ವಿದ್ಯಾರ್ಥಿನಿಯರು ಮೊಮ್ಮಕ್ಕಳಾಗಿದ್ದಾರೆ. ಅವ್ರಿಗೆ ಈಗ್ಲೂ ಕೂಡ ಅವ್ರು ಫೋನ್ ಮಾಡ್ತಾರೆ. ನನ್ಗೆ ಅನಾರೋಗ್ಯ ಅಂತ ಏನಾದ್ರು ಗೊತ್ತಾಗ್ಬಿಟ್ರೆ ತಕ್ಷಣ ಬಂದು ನನ್ನ ಮಾತಾಡ್ಸ್ಕೊಂಡು ಹೋಗ್ತಾರೆ. 70-80 ಕಿಲೋಮೀಟರ್ ದೂರದಿಂದ ಬಂದು. ಆದ್ರಿಂದ ಅದಕ್ಕೆ ಕಾರಣ ನನ್ನ ಯೋಗ ಮತ್ತು ಈ ತರ ಚಟುವಟಿಕೆಗಳು. ಮಾಡಿ ಮಾಡಿ, ಒಳ್ಳೇದಾಗ್ಲಿ. ಒಳ್ಳೇದಾಗ್ಲಿ. ರೈಟ್ ಸರ್. ಸೊ ಒಳ್ಳೆ ಪ್ರಶ್ನೆಗಳು, ಒಳ್ಳೆ ಉತ್ತರಗಳು, ಅದ್ಭುತವಾದ ಜ್ಞಾನ ನೀವು ಹಂಚಿದೆ ಸರ್ ಇವತ್ತು. ನಿಜವಾಗಿ ನಮ್ಗೆಲ್ಲರೂ ಒಂಥರ ಫುಲ್ ಪ್ಲೇಟ್ ಮೀಲ್ಸ್ ಅಂತ ಇದೆ. ಸ್ನೇಹಿತರಿಗೆ ಇನ್ನೇನು ಅವಕಾಶ ಇಲ್ಲ, ಇನ್ನು ಮತ್ತೆ ತಿರಕ್ಕೆ ಇನ್ನು ಅವಕಾಶ ಇಲ್ಲ, ಅಷ್ಟು ಸಾಕಷ್ಟು ನೀವು ಕೊಟ್ಬಿಟ್ಟಿದ್ರಿ. ಸೊ ರೈಟ್ ಸರ್. ರೇಣುಕಮ್ಮ ಏನ್ ಮಾತಾಡ್ತೀರಾ? ರೇಣುಕಾ ಹ್ಯಾಂಡ್ ರೈಸ್ ಮಾಡಿದ್ರಿ, ಮಾತಾಡಿ ಸರ್. ನಮಸ್ತೆ. ಕೊನೆಯ ಪ್ರಶ್ನೆ ಮಾತಾಡಿ ಸರ್. ಭಗವಂತನ ಒಂದು ಅಶರೀರವಾಣಿ ನಿಜವಾಗ್ಲು ಯಾರ್ಯಾರು ಕ್ವಶನ್ ಕೇಳಿದ್ದಾರೆ ಅದಕ್ಕೆಲ್ಲ ಪರಮಾತ್ಮನೇ ಉತ್ತರ ಕೊಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ನೀವು ಉತ್ತರ ಕೊಡ್ತಾ ಇದ್ದೀರಾ. ತುಂಬಾ ತುಂಬಾ ಧನ್ಯವಾದಗಳು ಸರ್. ರಂಗನಾಥ ಸರ್ ಅವ್ರಿಗೆ ಸರ್, ನಿಮ್ಗೂ ಕೂಡ ಅನಂತ ಧನ್ಯವಾದಗಳು ಸರ್. ತಿಂಡಿ ಮಾಡ್ತಾ ಇದ್ದೀನಿ, ಈ ಕಡೆ ಕಾನ್ಸಂಟ್ರೇಟು. ಆದ್ರೂ ನಾನೇನು ಶೇರ್ ಮಾಡ್ಲೇಬೇಕು. ಇಷ್ಟು ಚೆನ್ನಾಗಿ ಒಂದ್ ವೇದಿಕೆ ಸಿಕ್ಕಿದೆಯಲ್ಲ, ಇಷ್ಟು ಚೆನ್ನಾಗಿದೆಯಲ್ಲ ಈ ಪ್ರೋಗ್ರಾಮ್. ನಿಜವಾಗ್ಲೂ ಸರ್, ಯಾವೊಂದು ಅವಕಾಶದಲ್ಲೂ ಇಷ್ಟೊಂದು ಖುಷಿ ಆಗಿರ್ಲಿಲ್ಲ. ಈ ಒಂದು ಅವಕಾಶದಲ್ಲಿ ಬಂದಿದ್ದೀನಿ, ಹೊಸಬಳು ಸರ್ ನಾನು. ತುಂಬಾ ಖುಷಿ ಆಗ್ತಿದೆ. ಆ ಖುಷಿನೂ ಕೂಡ ಹಂಚ್ಕೋಬೇಕು ಅಂತ ನಾನು ಮಾತಾಡ್ತಾ ಇದ್ದೀನಿ. ನಿಮ್ ಮುಖ ತೋರಿಸ್ಲಿಲ್ವಲ್ಲ. ನೀವ್ ಎಷ್ಟು ಸಂತೋಷ ಪಡ್ತೀರಿ ನಮಗ್ ಗೊತ್ತಾಗ್ಬೇಕಲ್ಲ. ಅದು ಇಂಪಾರ್ಟೆಂಟ್ ಅಮ್ಮ. ನಿಮ್ಮ ಮುಖಾಂತರ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ನಂದು. ಈಗ ಸರಿ ಸರಿ. ವೆರಿ ಗುಡ್, ವೆರಿ ಗುಡ್ ಸರ್. ನೀವು ಒಂದ್ ಧ್ಯಾನ ಮಾಡಿಸಿದ್ರಿ ಬುದ್ಧ ಅವ್ರದ್ದು. ಅವಾಗ ನನಗೆ ಗೊತ್ತಾಗ್ಲಿಲ್ಲ, ಅದು ನೆಟ್ವರ್ಕ್ ಪ್ರಾಬ್ಲಮ್ ಏನೋ ಇತ್ತು ಅನ್ಸುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಅರ್ಥ ಆಗಿದೆ. ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿ ಸರ್. ಈಗ ಇವ್ರಿಗೆ ಎಲ್ರಿಗೂ ಸಮಸ್ಯೆ ಆಗ್ಬಿಡುತ್ತೆ. ನನ್ನ ನಂಬರ್ ಸಿಕ್ಕಿದೆಯಲ್ಲ ತಮ್ಗೆ, ನಿಮ್ಗೆ ಯಾವಾಗ ಬೇಕಾದ್ರೂ ಫೋನ್ ಮಾಡಿ, ನಿಮ್ಗೆ ಬಿಡುವಾದಾಗ ಆರಾಮಾಗಿ ಕೂತಿರುವಾಗ ಫೋನ್ ಮಾಡಿ, ಅದ್ರ ಬಗ್ಗೆ ನಾನು ಇನ್ನಷ್ಟು ವಿಚಾರ ಬೇಕಾದ್ರೆ ಕೊಡ್ತೇನೆ ಸರ್. ಈಗ ಮತ್ತೆ ಇದು ಯೂಟ್ಯೂಬ್ ಅಲ್ಲಿ ಪ್ರಸಾರ ಆಗುತ್ತಲ್ವಾ ಸರ್, ಅದ್ರಲ್ಲಿ ನಂಬರ್ ಸಿಗುತ್ತಾ? ಖಂಡಿತ ಖಂಡಿತ ಸರ್, ಅದ್ರಲ್ಲಿ ನೋಡ್ಕೊಂತೀನಿ ಸರ್. ಮಾಡಿ, ಫೋನ್ ಮಾಡಿ, ತೊಂದ್ರೆ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಆಯ್ತು. ಓಕೆ ಸರ್, ಐ ಥಿಂಕ್ ಮೋಸ್ಟ್ಲಿ ಪ್ರಶ್ನೆಗಳು ಮುಗಿಸಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನೇನು ಪ್ರಶ್ನೆ ತಗೋಬಹುದು. ರೈಟ್, 100% ನಿಜ. ಫುಲ್ ಮೀಲ್ಸ್ ಅಂತ ಬರ್ತಾ ಇದೆ. ಅದೇ ಎಸ್ ಸರ್, ಎಸ್ ಸರ್. ನಮಗೂ ಹೃದಯಪೂರ್ವಕ ಧನ್ಯವಾದಗಳು ಸರ್. ಯಾಕಂದ್ರೆ ಸಮಯ ಕೊಟ್ಟಿದ್ದಕ್ಕೂ ನಮ್ಮ ಎಲ್ಲಾ ಸದಸ್ಯರಿಗೂ, ಎಲ್ಲಾ ಮಿತ್ರರಿಗೂ ತುಂಬಾ ಅನುಕೂಲ ಆಗಿದೆ. ಎಷ್ಟೋ ಜ್ಞಾನ ಇವತ್ತು ತುಂಬಿಕೊಂಡಿದೀವಿ. ಸೊ ಖಂಡಿತವಾಗಿ ಇದು ಮತ್ತೆ ಮತ್ತೆ ಜೀರ್ಣ ಮಾಡ್ಕೋಬೇಕಾದ್ರೆ ಸಮಯ ಬೇಕು. ಸೊ ನಾವೆಲ್ಲರನ್ನು ಇದು ನೆನ್ಪು ಮಾಡ್ಕೊಂಡು ಮತ್ತೆ ಮನ್ನ ಮಾಡ್ಕೊಂತ ಇರ್ಬೇಕು ಸ್ನೇಹಿತರೆ. ಅವಾಗ
ಆ ಜ್ಞಾನ ಅನ್ನೋದು ಆ ಜ್ಞಾನ ಭಾಂಡಾಗಾರ ನಮ್ಗೆ ಜೀರ್ಣವಾಗತ್ತೆ. ಸೊ ಅದು ಪ್ರತಿ ಕೋಶಕ್ಕೆ ನಮ್ಗೆ ಸೇರ್ಕೋಬೇಕದು. ಥ್ಯಾಂಕ್ ಯು ಸೋ ಮಚ್ ಸರ್. ಹೃದಯಪೂರ್ವಕ ಧನ್ಯವಾದ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಹರಿ ಓಂ ಶಾಂತಿ ಶಾಂತಿ ಶಾಂತಿ. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಸ್ನೇಹಿತರೆ, ಸೊ ಇಷ್ಟುವರೆಗೂ ಅದ್ಭುತವಾದ ಜ್ಞಾನ, ಅದ್ಭುತವಾದ ಪವಾಡ ನಾವು ತಿಳ್ಕೊಂಡಿದ್ವಿ. ಮತ್ತೆ ಅದು ಪ್ರಾಕ್ಟೀಸ್ ಮಾಡೋಣ. ಇನ್ನೊಂದು 21 ದಿವಸ ಆದ್ಮೇಲೆ ಕೊನೆಯದು ಮಹಾ ಆಕಾಶದ ಆ ಪವಾಡನು ಮತ್ತೆ ತಿಳ್ಕೊಂಡು ನಮ್ಮ ಜೀವನದಲ್ಲಿ ನಮ್ಮ ಏಕಾಗ್ರತೆ, ಇನ್ನು ಕಣ್ಣಿನ ಸಮಸ್ಯೆಗಳು, ಇನ್ನೇನೇನು ಹಲವಾದ ಸಮಸ್ಯೆಗಳು ಪ್ರತಿಯೊಂದು ಪರಿಹಾರ ಮಾಡ್ಕೋಬಹುದು. ಈಗಾಗಲೇ ಸಾರು ತುಂಬಾ ಕೂಲಂಕುಷವಾಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಖಂಡಿತವಾಗಿ ಪಾಲನೆ ಮಾಡಿ ಮತ್ತೆ 21 ದಿವಸ ಆದ್ಮೇಲೆ ಇನ್ನೊಂದು ಪ್ರಾಕ್ಟೀಸ್ ಮಾಡಕ್ಕೆ ಪ್ರಯತ್ನ ಮಾಡೋಣ.